ಎಲ್ಲರಿಗೂ ನಮಸ್ಕಾರ. ಬಹಳ ಪ್ರಮುಖವಾಗಿ ಇವತ್ತಿನ ಒಂದು ವೆಬಿನಾರ್ ಸರಣಿಗೆ ಮಾನ್ಯ ಡಯಟ್ ಪ್ರಾಂಶುಪಾಲರಾಗಿರ್ತಕ್ಕಂಥ GL ಬಾರಟಕೆ ಸರ್ ಅವರು ಮತ್ತು ಈ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಮಿತ್ರರಾಗಿರ್ತಕ್ಕಂಥ ರೇಣುಕಪ್ಪ ಎಸ್ ಬುರ್ಡಿ ಸರ್ ಅವರು ಮತ್ತು BRCಗಳಾಗಿರ್ತಕ್ಕಂಥ ಪ್ರಭಯ್ಯನ ಮಠ ಅವರು ಮತ್ತು BO ಮತ್ತು BRC ಕಚೇರಿಯ ಎಲ್ಲ ಒಂದು ಶೈಕ್ಷಣಿಕ ಬಂಧುಗಳು ಮತ್ತು ಜಿಲ್ಲೆಯ ಎಲ್ಲ ಶೈಕ್ಷಣಿಕ ಬಂಧುಗಳು, ಗದಗ ಜಿಲ್ಲೆಯ ಮತ್ತು ಹೊರಗಡೆಯಿಂದವರು ಕೆಲವರು ಜಾಯಿನ್ ಆಗಿರ್ಬೋದು. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲರಿಗೂ ಗುಡ್ ಈವ್ನಿಂಗ್, ಶುಭ ಸಂಜೆ. ಸೊ ಈ ಒಂದು ಜ್ಞಾನ ಚೇತನ ತುಂಬ ಒಂದು ಹೆಸರೇ ಭಾಳ ಚೆನ್ನಾಗಿದೆ, ಜ್ಞಾನ ಚೇತನ ಅನ್ನುವಂಥದ್ದು. ಅದರ ಒಂದು 9ನೆಯ ಒಂದು ಭಾಗ ಏನಿದೆ, ಕಂತೇನಿದೆ, ಸೊ ಆ ಒಂದು ಸರಣಿಯಲ್ಲಿ 9ನೇವನಾಗಿ ನಾನು ಇವತ್ತು ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಪ್ರಾಸ್ತಾವಿಕವಾಗಿ ಪ್ರಾಂಶುಪಾಲರಾಗಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಬಾರಟಕೆ ಸರ್ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು, ತಮ್ಮ ಪ್ರಯತ್ನಗಳನ್ನು ಹಂಚಿಕೊಂಡ್ರು. ಅದೇ ರೀತಿಯಲ್ಲಿ ಕ್ರಿಯಾಶೀಲ ಅಧಿಕಾರಿಯಾಗಿರ್ತಕ್ಕಂಥ ರೇಣುಕಪ್ಪ ಎಸ್ ಬುರ್ಡಿ ಸರ್ ಅವರು ಸಹ ತಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರು. ಇವತ್ತಿನ ವಿಷಯ ಏನಿದೆ, ಶಾಲಾಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತವೆ ಅನ್ನುವಂಥದ್ದು. ಅಂದರೆ ಚಿಕ್ಕ ಪ್ರಯತ್ನಗಳು ದೊಡ್ಡವಾದ ಒಂದು ಪರಿಣಾಮಕ್ಕೆ ಕಾರಣ ಆಗ್ತವೆ, ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಬೀರ್ತವೆ ಅನ್ನುವಂಥ ವಿಷಯದ ಮೇಲೆ ಇವತ್ತು ಒಂದಷ್ಟು ಚರ್ಚೆಯನ್ನು, ಚಿಂತನೆಯನ್ನು ಮಾಡೋಣ ಅಂತ ನಾನು ಈ ಒಂದು ವಿಷಯವನ್ನು ತಗೊಂಡಿದ್ದೀನಿ. ನಮಗೆಲ್ಲ ಗೊತ್ತಿದೆ, ಚಿಕ್ಕ ಚಿಕ್ಕ ವಿಷಯಗಳೇನಿದೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಚಿಕ್ಕ ವಿಷಯಗಳು ನಾವು ಒಂದು ನಿಮಿಷವನ್ನು ತೊಗೊಂಡ್ರೆ ಅದು ಚಿಕ್ಕದಾಗಿರ್ತಕ್ಕಂಥ ಸೆಕೆಂಡ್ಗಳಿಂದಾಗಿರುತ್ತೆ. ಒಂದು 5 ನಿಮಿಷ ತೊಗೊಂಡ್ರೆ ಅಥವಾ 1 ಗಂಟೆ ತೊಗೊಂಡ್ರೆ ಹಲವು ನಿಮಿಷಗಳ ಒಂದು ಕಾಲವನ್ನು ಒಳಗೊಂಡಿರುತ್ತೆ. ಒಂದು ದಿನವೂ ಸಹ ಚಿಕ್ಕದಾಗಿರ್ತಕ್ಕಂಥ ಘಟನೆಗಳನ್ನು, ಚಿಕ್ಕದಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ಒಳಗೊಂಡಿರುತ್ತೆ. ಯಾರು ಚಿಕ್ಕ ವಿಷಯಗಳಿಗೆ ಹೆಚ್ಚು ಗಮನ ಕೊಡ್ತಾರೋ ಅವರು ಮಹಾನ್ ವ್ಯಕ್ತಿಗಳಾಗೋದ್ರಲ್ಲಿ ಸಂಶಯವೇ ಇಲ್ಲ ಅನ್ನುವಂಥದ್ದು. ನಮ್ಮ ಒಂದು ಬದುಕಿನಲ್ಲಿರಬಹುದು, ವೃತ್ತಿಯಲ್ಲಿರಬಹುದು, ಚಿಕ್ಕದಾದ ವಿಷಯಗಳೇನಿದೆ, ಸಣ್ಣ ಘಟನೆಗಳು, ಸಣ್ಣ ವಿಚಾರಗಳು, ನಾವೇನು ಸಣ್ಣವು ಅಂತ ನಾವು ಭಾವಿಸ್ತೇವೆ, ಅತಿ ಕಡಿಮೆಯ ಅವಧಿಯಲ್ಲಿ ಮಾಡಬಹುದಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳಿರಬಹುದು, ಕಡಿಮೆಯ ಸಮಯದಲ್ಲಿ ಮಾಡ್ತಕ್ಕಂಥ ವಿಷಯಗಳಿರಬಹುದು. ಇವುಗಳು ನಮ್ಮ ಒಂದು ಬದುಕಿನಲ್ಲಿ ಅಗಾಧವಾಗಿರ್ತಕ್ಕಂಥ ಪ್ರಭಾವವನ್ನು, ಪರಿಣಾಮವನ್ನು ಬೀರ್ತವೆ ಅನ್ನುವಂಥದ್ದು. ಒಂದು ಉದಾಹರಣೆ ತೊಗೊಂಡ್ರೆ, ನಮಗೆಲ್ಲರೂ ನಾವು ಶಿಕ್ಷಣ ಇಲಾಖೆಯಲ್ಲಿದ್ದೀವಿ, ನಾವು ಪುಸ್ತಕಗಳನ್ನು ನಾವು ಓದಬೇಕಾಗತ್ತೆ. ನಾವು ಹೇಳ್ತಿರ್ತೀವಿ ಸಮಯ ಸಿಕ್ಕಲ್ಲ ಪುಸ್ತಕ ಓದಲಿಕ್ಕೆ, ನಮಗೆ ಸಾಕಾಗಲ್ಲ ಅನ್ನುವಂಥದ್ದನ್ನು ನಾವು ಬಹಳಷ್ಟು ಜನ ಹೇಳ್ತಿರ್ತೀವಿ. ಅದು ನಿಜನೂ ಕೂಡ ಆಗಿರುತ್ತೆ. ಆದರೆ ನಾವು ಗಮನಿಸಿ, ಎಷ್ಟು ಸಮಯವನ್ನು ನಾವು ಬೆಳಗ್ಗೆ ಎದ್ದಾಗ ಸಿಗ್ತಕ್ಕಂಥ ಒಂದು 5-10 ನಿಮಿಷ ಸಮಯ ಇರಬಹುದು, ಅಥವಾ ಮಧ್ಯದಲ್ಲಿ ಸಿಗ್ತಕ್ಕಂಥ ಪ್ರಯಾಣ ಮಾಡಬೇಕಾದ್ರೆ ಇರಬಹುದು, ಅಥವಾ ಎಲ್ಲಾದರೂ ಒಂದು ಪ್ರವಾಸದಲ್ಲಿ ಅಥವಾ ಪ್ರಯಾಣದಲ್ಲಿ ಬಿಡುವಿನ ನಡುವೆ ನಮಗೆ ಸಿಗ್ತಕ್ಕಂಥ ಸಮಯ ಇರಬಹುದು. ಅವುಗಳನ್ನು ಉಪಯೋಗಿಸ್ಕೊಂಡ್ರೆ ನಾವು ಒಂದು ಪುಸ್ತಕವನ್ನು 1 ವಾರ 10 ದಿವಸದಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಈ ದೃಷ್ಟಿಯಿಂದ ನೋಡಿದಾಗ ನಾವುಗಳು ನಮ್ಮ ಒಂದು ಜೀವನದಲ್ಲಿ ಚಿಕ್ಕ ವಿಷಯಗಳಿಗೆ ಎಷ್ಟು ಮಹತ್ವವನ್ನು ಕೊಡಬೇಕು. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನುವಂಥ ಒಂದು ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಚಿಕ್ಕದು ಬಹಳ ಸುಂದರ ಅನ್ನುವಂಥದ್ದು. ಆದ್ದರಿಂದ ನಾವು ಶಾಲೆಯ ಅಭಿವೃದ್ಧಿಗೆ ನಾವು ಗಮನ ವಹಿಸಿದಾಗ ಚಿಕ್ಕ ವಿಷಯಗಳ ಕಡೆಗೆ ನಾವು ಗಮನ ಹರಿಸಿದರೆ ಅದು ಶಾಲೆಯಲ್ಲಿ ಸರ್ವಾಂಗ ಸುಂದರವಾದ ಶೈಕ್ಷಣಿಕವಾದ ಒಂದು ಬೆಳವಣಿಗೆಯನ್ನು ಕಟ್ಟಿಕೊಡ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಅದು ಕೆಲವು ಉದಾಹರಣೆಗಳನ್ನು ಸುಮ್ಮನೆ ನಾನು ನೋಡ್ತಾ ಹೋಗೋಣ. ಕೆಲವನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನಾನು ಮಾತನಾಡಿದ ಮೇಲೆ ತಾವುಗಳು ಸಹ ತಮ್ಮ ಒಂದು ಅನುಭವದಲ್ಲಿ ಚಿಕ್ಕ ವಿಷಯಗಳಲ್ಲಿ ತಾವು ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರಿ, ಅದು ಯಾವ ಪ್ರಭಾವ ಬೀರಿದೆ ಅನ್ನುವಂಥದ್ದನ್ನು ಚುಟುಕಾಗಿ ತಾವುಗಳು ಸಹ ಹಂಚ್ಕೋಬಹುದು ಅಂತ ನಾನು ಭಾವಿಸ್ತಾ, ಒಂದು ಶಾಲೆಗೆ ನಾವು ಗಮನಿಸಿದಾಗ, ಒಂದು ಭೇಟಿಯನ್ನು ಕೊಟ್ಟಾಗ, ಅಥವಾ ತಾವುಗಳು ಶಾಲೆಯಲ್ಲಿ ಕೆಲಸ ಮಾಡುವಂಥ ವೇಳೆಯಲ್ಲಿ ಶಾಲೆಯ ತರಗತಿಯ ಒಳಗಡೆ ನಾವು ಗಮನಿಸ್ತೇವೆ ಸ್ವಚ್ಛತೆ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಎಲ್ಲ ಒಂದು ಕಡೆ ಸ್ವಚ್ಛತೆ ಸ್ವಲ್ಪ ಒಂದೊಂದ್ಸರಿ ಕೆಲವು ಶಾಲೆಗಳಲ್ಲಿ, ಕೆಲವು ತರಗತಿಗಳಲ್ಲಿ, ಕೆಲವೊಮ್ಮೆ ಮಕ್ಕಳು ಅಲ್ಲಿ ಇಲ್ಲಿ ಒಂದು ಪೇಪರನ್ನೆಲ್ಲ ಹರಿದಾಕಿರ್ತಾರೆ. ತಮ್ಮ ಪೆನ್ಸಿಲನ್ನು ಅವರು ಮಂಚು ಮಾಡಬೇಕಾದ್ರೆ ಆ ಒಂದು ಬಂದಂಥ ಪುಡಿಯನ್ನು ಅಲ್ಲಿ ಇಲ್ಲಿ ಬಿದ್ದಿರುತ್ತೆ. ಸೊ ಇದನ್ನು ಗಮನಿಸಿದಾಗ ನಾವು ಹೇಳ್ತೀವಿ, ಇಲ್ಲ ಮಕ್ಕಳಿರೋದೇ ಹಾಗೆ, ನಾವೇನು ಮಾಡೋಕ್ಕಾಗಲ್ಲ, ಮಕ್ಕಳು ಅವರು ಆ ಥರ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಒಪ್ಕೊಂಡ್ಬಿಡ್ತೀವಿ ನಾವು. ಆದರೆ ಇದು ಚಿಕ್ಕ ವಿಷಯ ಅಂತ ಅನಿಸುತ್ತೆ. ಇದನ್ನು ನಾವು ಸ್ವಲ್ಪ ಗಮನಹರಿಸಿ ನೋಡಿದಾಗ
ಅದನ್ನು ನಾವು ಸರಿ ಮಾಡಲಿಕ್ಕೆ ಸಾಧ್ಯ ಇದೆ. ಮಕ್ಕಳನ್ನ ಕರೆದು ನೋಡಿ, ನಾವು ಸ್ವಚ್ಛತೆಯನ್ನು ಮಾಡೋದು ನಮ್ಮ ಕೆಲಸ. ಇದು ನಾವು ಪೇಪರ್ನ ಅಲ್ಲಿ ಇಲ್ಲಿ ಬಿಸಾಕಬೇಡ್ರಿ. ಒಂದು ಮೂಲೆಯಲ್ಲಿ ಒಂದು ಸಣ್ಣ ಡಬ್ಬಿಯನ್ನು ಇಟ್ಟು ತರಗತಿಯ ಕೋಣೆಯಲ್ಲಿ ನೀವು ಈ ಪೇಪರ್ನೆಲ್ಲ ತಗೊಂಡು ಅಲ್ಲಿ ಹಾಕಿ, ನೀವು ಪೆನ್ಸಿಲನ್ನು ಒಂದು ಮೊನಚು ಮಾಡಬೇಕಾದ್ರೆ ಅಲ್ಲಿನೇ ಹೋಗಿ ಮಾಡಿ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಅವರಿಗೆ ತರಬೇತಿಯನ್ನು ಕೊಟ್ಟರೆ, ಒಂದು ಸ್ವಲ್ಪ ಅವ್ರಿಗೆ ಮಾಹಿತಿ, ಅವ್ರಿಗೆ ತಿಳುವಳಿಕೆಯನ್ನು. ಅಂದರೆ ಮಕ್ಕಳು ಏನಾಗುತ್ತೆ ಅಂದರೆ ಒಂದು ಸರಿ 2 ಸರಿ ಹೇಳಿದ್ರೆ ಅವರು ಕೇಳಲ್ಲ. ಆಗಾಗ್ಗೆ ಹೇಳಬೇಕಾಗತ್ತೆ, ಮೃದುವಾಗಿ ತಿಳಿ ಹೇಳಬೇಕಾಗತ್ತೆ. ಜೊತೆಗೆ ಯಾರೋ ಒಬ್ಬ ಶಿಕ್ಷಕರು ಹೇಳಿದ್ರೆ ಅದಾಗಲ್ಲ. ತರಗತಿಯ ಎಲ್ಲ ಶಿಕ್ಷಕರು ಒಗ್ಗಟ್ಟಿನಿಂದ ಮಾಡಬೇಕಾಗತ್ತೆ ಅವರವ್ರ ತರಗತಿಯಲ್ಲಿ. ಆಗ ಒಂದು ಸಂಸ್ಕೃತಿ, ಸ್ವಚ್ಛತೆಯ ಸಂಸ್ಕೃತಿ ಪ್ರಾರಂಭ ಆಗುತ್ತೆ. ಸೊ ಇದೊಂದು ಚಿಕ್ಕ ವಿಷಯ ಅಂತ ಅನಿಸಿದ್ರು ತರಗತಿಯ ಸ್ವಚ್ಛತೆಗೆ ಎಲ್ಲರೂ ಮನಸ್ಸು ಮಾಡಿದ್ರೆ ಮಕ್ಕಳಿಗೆ ನಾವು ಸ್ವಲ್ಪ ತರಬೇತಿಯನ್ನು ಕೊಟ್ಟರೆ ಆ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ತರಗತಿಯ ಎಲ್ಲ ತರಗತಿಗಳು ಆ ಥರ ಆದಾಗ ಶಾಲೆಯ ಎಲ್ಲ ತರಗತಿಗಳಲ್ಲಿ ಸ್ವಚ್ಛತೆ ಉಂಟಾಗುತ್ತೆ. ಶಾಲಾ ಮೈದಾನದಲ್ಲಿರಬಹುದು ಅಥವಾ ಗ್ರಂಥಾಲಯ, ಬೇರೆ ಬೇರೆ ಕಡೆಗೆ ಸ್ವಚ್ಛತೆಯನ್ನು ಸಹ ನಾವು ಕಾಪಾಡಬಹುದು. ನಮ್ಮ ಶಾಲೆ ಯಾವಾಗಲೂ ಸ್ವಚ್ಛವಾಗಿರುತ್ತೆ ಅನ್ನುವಂತಹ ಒಂದು ಧೋರಣೆಯನ್ನು, ಒಂದು ವಿಚಾರವನ್ನು, ಆ ಒಂದು ಮೌಲ್ಯವನ್ನು ನಾವು ನಮ್ಮ ಮನಸ್ಸಿನೊಳಗೆ ಇಟ್ಟುಕೊಂಡು ನಾವು ಪ್ರಾರಂಭ ಮಾಡಿದ್ರೆ ಇದು ಒಂದು ನೋಡಲಿಕ್ಕೆ ಇದೇನು ಸರ್ ಅಂತ ಬಹಳ ದೊಡ್ಡದಾದ ವಿಷಯ ಅಲ್ಲ ಅಂತ ಅನಿಸಿದರೂ ಸಹ ಇದು ಹೆಚ್ಚು ಶೈಕ್ಷಣಿಕ ಮೌಲ್ಯ ಹೊಂದಿದೆ ಅನ್ನುವಂಥದ್ದು. ಸೊ ನಾನು ಕೆಲವು ಶಾಲೆಗಳಿಗೆ ಭೇಟಿ ಕೊಟ್ಟಾಗ ನಾನು ಗಮನಿಸ್ತೇನೆ, ಮುಖ್ಯ ಶಿಕ್ಷಕರ ಒಂದು ಟೇಬಲ್ ಮೇಲೆ ಹೆಚ್ಚು ಎಲ್ಲ ಹರಡ್ಕೊಂಡಿರುತ್ತೆ. ಎಷ್ಟೋ ಸಾರಿ ಅವರು ಬಿಸಿ ಇರ್ತಾರೆ, ಮಾಡಲಿಕ್ಕಾಗಿರಲ್ಲ, ಅದನ್ನು ಸ್ವಚ್ಛ ಮಾಡಲಿಕ್ಕಾಗಿರಲ್ಲ. ನಾವು ಗಮನಿಸಿ ನೋಡಿದಾಗ ಅವ್ರಿಗೆ ಅದು ಗಮನಕ್ಕೂ ಬಂದಿರಲ್ಲ ಅನಿಸುತ್ತೆ. ಎಷ್ಟೋ ಸಾರಿ ಏನಾಗ್ತದೆ, ಅಯ್ಯೋ ಅದು ಒಂದು ಸ್ವಲ್ಪ ದಿವಸ ಹಾಗೆ ಇಟ್ಬಿಟ್ರೆ ನಮಗೆ ಅಭ್ಯಾಸ ಆಗೋಗ್ಬಿಡುತ್ತದೆ. ಅದೇನು ನಮಗೆ ತಪ್ಪು ಅಂತ ಅನಿಸೋದಿಲ್ಲ. ಯಾರಾದರೂ ಹೊರಗಡೆಯವರು ನೋಡಿದಾಗ ಮಾತ್ರ ಅಯ್ಯೋ ಇದನ್ನು ಸ್ವಲ್ಪ ನೀಟಾಗಿ ಇಡ್ಬೋದಿತ್ತಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಅವ್ರಿಗೆ ಬರುತ್ತೆ. ಈ ದೃಷ್ಟಿಯಿಂದ ನೋಡಿದಾಗ ಅವಾಗ ನಾನು ಹೋದಾಗ ನಾನು ಕೆಲವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ನಾನೇ ಅಲ್ಲಿ ಕೆಲವು ಆ ಟೇಬಲ್ನ ಸ್ವಚ್ಛ ಮಾಡಿ ಒಂದು 2 ನಿಮಿಷ ಟೈಮ್ ಕೊಡಿ, ಇಲ್ಲಿ ನಾನು ಮಾಡ್ತೀನಿ ಅಂತೇಳಿ ಅವ್ರಿಗೆ ಮುಜುಗರ ಪಟ್ಕೊಂಡ್ರು ನಾನು ಎಲ್ಲದನ್ನು ಸ್ವಲ್ಪ ನೀಟಾಗಿ ಇಟ್ಬಿಟ್ಟು, ಯಾವತ್ತೋ ಯಾರೋ ಕೊಟ್ಟಿದ್ದ ಒಂದು ಇನ್ವಿಟೇಷನ್ ಕಾರ್ಡಲ್ಲಿರುತ್ತೆ, ಯಾವುದೋ ಒಂದು ಹಳೆಯ ಹಾಳೆ ಅಲ್ಲಿರುತ್ತೆ, ಇನ್ಯಾವುದೋ ಒಂದು ಕಳೆದ ವರ್ಷದ ಯಾವುದೋ ಒಂದು ದಾಖಲೆ ಅಲ್ಲಿರುತ್ತೆ. ಬೇಡದೇ ಇರೋದನ್ನೆಲ್ಲ ತೆಗೆದುಬಿಟ್ಟು ಒಂದು ಕಡೆ ಇಟ್ಟು ಬೇಕಿರೋಂಥದ್ದನ್ನು ನಾವು ಮಾಡಿ ಒಂದು ಸ್ವಲ್ಪ ಟೇಬಲನ್ನು ಸ್ವಚ್ಛ ಮಾಡಿದ್ರೆ ಹೆಡ್ ಮಾಸ್ಟರ್ ಒಂದು ಟೇಬಲ್ ಸ್ವಚ್ಛವಾಗುತ್ತೆ. ಸೊ ಇದು ನಮ್ಮಲ್ಲಿ ಆ ಒಂದು ಮೌಲ್ಯ ಏನಿದೆಯಲ್ಲ, ಸ್ವಚ್ಛತೆಯ ಮೌಲ್ಯ, ಒಂದು ಶಿಸ್ತನ್ನು ತೋರಿಸುತ್ತೆ ಅಂತೇಳಿ. ಅದೇ ರೀತಿ ಸ್ಟಾಫ್ ರೂಮಲ್ಲೂ ಸಹ ಅಷ್ಟೇ, ನಮ್ಮ ಒಂದು ಸ್ಟಾಫ್ ರೂಮಲ್ಲಿ ಯಾವ ರೀತಿಯಲ್ಲಿ ಸ್ವಚ್ಛವಾಗಿ ಇಟ್ಕೋಬೋದು, ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ಜೋಡಿಸ್ತಕ್ಕಂಥದ್ದು, ಓರಣವಾಗಿ ಜೋಡಿಸ್ತಕ್ಕಂಥದ್ದೇನಿದೆ ಅದು ಸಹ ನಮ್ಮ ಒಂದು ಇದನ್ನು ತೋರಿಸುತ್ತೆ. ಇದಕ್ಕೆ ನನಗೊಂದು ನೆನಪು ಬರುತ್ತೆ, ಜಪಾನ್ನಲ್ಲಿ ಕೈಜನ್ ಅಂತ ಒಂದು ಮೌಲ್ಯ ಇದೆ. ಅಲ್ಲಿ ಅವರು ಪ್ರತಿಯೊಂದು ಸಹ ಸ್ವಚ್ಛವಾಗಿಡುವಂತಹ ಒಂದು ದೃಷ್ಟಿಯನ್ನು ಅವರು ಹೊಂದಿರ್ತಾರೆ. ಅನಗತ್ಯವಾದದ್ದನ್ನು ಅವರು ವಿಲೇವಾರಿ ಮಾಡ್ತಾರೆ. ಯಾಕೆಂದರೆ ನಮ್ಮಲ್ಲಿ ಅನಗತ್ಯವಾದದ್ದು ಹೆಚ್ಚು ಸೇರಿಕೊಂಡಾಗ ಅಗತ್ಯವಾಗಿರೋದು ನಮ್ಮ ಕೈಗೆ ಸಿಗಲ್ಲ. ನೋಡಿ, ನೀವು ಗಮನಿಸಿ ನೋಡಿ, ನಮ್ಮಲ್ಲಿ ಒಂದು 10, 20, 50 ಪೇಪರ್ ಇದೆ ಅಂದರೆ ನಮಗೆ ಬೇಕಾಗಿರೋದು ಒಂದು 2-3 ಪೇಪರ್ ಬಹಳ ಮುಖ್ಯವಾಗಿರೋಂಥ ಪತ್ರಗಳು ನಮಗೆ ಇದೆ ಅಂದರೆ ಆ 50ರಲ್ಲಿ ಅದು ಸೇರಿಕೊಂಡಾಗ ತಕ್ಷಣಕ್ಕೆ ಅದು ಬೇಕು ಅಂದಾಗ 40-50ರಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ ನಾವು. ನಮ್ಮ ಪತ್ರ ಎಲ್ಲಿದೆ, ಬಹಳ ಪ್ರಮುಖವಾಗಿರುವಂಥದ್ದು ಅಂತ ನಮಗೆ ಸಿಕ್ಕದೇ ಇಲ್ಲ. ವಿಲೇವಾರಿ ಮಾಡುವಂಥದ್ದಿಂದ ಕೈಜನ್, ಜಪಾನ್ನ ಸಂಸ್ಕೃತಿಯಲ್ಲಿ ಅವರು ಕೈಜನ್ ಅಂತೇಳಿ ಬೇಡದೇ ಇರೋದನ್ನು ಎಲ್ಲ ಅವರು ಅದನ್ನು ವಿಲೇವಾರಿ ಮಾಡಿಬಿಡ್ತಾರೆ, ಬಿಸಾಕ್ಬಿಡ್ತಾರೆ, ಅದನ್ನು ಕಣ್ಣಿಗೆ ಕಾಣ್ದಂಗೆ ಇಟ್ಬಿಡ್ತಾರೆ. ಆವಾಗ ಏನಾಗ್ತದೆ, ನಮ್ಮಲ್ಲಿ ನೋಡ್ಬೋದು, ನಮ್ಗೆ ಯಾವತ್ತೋ ಒಂದು ದಿವಸ ಬೇಕಾಗುತ್ತೆ ಅಂತ ಇಟ್ಕೊಂಡಿರ್ತೀವಿ ನಾವು. ಹಾಗೆ ತರಗತಿಯ ಕೋಣೆಯಲ್ಲಿ ಭೌತಿಕ ಪರಿಸರವನ್ನು ನಾವು ಹೇಗೆ ಕೈಜನ್ ಅನ್ನುವಂಥ ಮೌಲ್ಯದಲ್ಲಿ ಸ್ವಚ್ಛ ಮಾಡ್ತೇವೋ, ನಮ್ಮ ಮನಸ್ಸಿನಲ್ಲೂ ಸಹ ನಾವು ಸಹ ನಮ್ಮಲ್ಲಿ ಬೇಡದೇ ಇರತಕ್ಕಂಥ ಎಷ್ಟೋ ವಿಷಯ ಇರುತ್ತೆ. ಯಾರೋ ಏನೋ ಒಂದಿರ್ತಾರೆ, ಇನ್ನೇನೋ ಒಂದಿರುತ್ತೆ. ಇದನ್ನೆಲ್ಲ ನಾವು ಮರಿಬೇಕಾಗತ್ತೆ, ಬಿಡಬೇಕಾಗತ್ತೆ, ಅದನ್ನು ಸಹ ಸ್ವಚ್ಛ ಮಾಡಬೇಕಾಗತ್ತೆ. ಜೊತೆಗೇನೋ ಬಹಳಷ್ಟು ಕಲ್ತಿರ್ತೀವಿ ನಾವು ಅಂತ ಅಂದ್ಕೊಂಡಿರ್ತೀವಿ, ಎಷ್ಟೆಷ್ಟೋ ವಿಷಯ ಓದಿರ್ತೀವಿ ನಾವು. ಅದರ ಒಂದು ಭಾರದಲ್ಲಿ ನಾವು ಹೊಸದನ್ನು ಓದೋಕ್ಕೂ ಯಾಕೆಂದರೆ ನಾವು ಎಷ್ಟೋ ವಿಷಯ ಓದ್ಬಿಟ್ಟಿದ್ದೀವಿ ಅಂದ್ಕೊಂಡಿರ್ತೀವಿ ನಾವು. ಇದೊಂದು ಚಿಕ್ಕ ವಿಷಯ ಅನಿಸಿದ್ರು ಸಹ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಇನ್ನು ಎರಡನೇದು, ಕೆಲವು ಶಾಲೆಗಳಲ್ಲಿ
ತರಗತಿ ಕೋಣೆ ಒಳಗಡೆ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಲ್ಲ. ಅವರು ಕೆಲವರು ಆ ಒಂದು ಸಂಸ್ಕೃತಿ ಮಾಡಿರ್ತಾರೆ ನಮ್ಮ ಶಾಲೆಗಳಲ್ಲೂ ಸಹ. ಬಹಳ ಚೆನ್ನಾಗಿ ಅವರು ತರಗತಿಯ ಕೋಣೆಯ ಹೊರಗಡೆನೇ ಚಪ್ಪಲಿಗಳನ್ನು ಬಿಟ್ಟಿರ್ತಾರೆ. ಅಥವಾ ಕಂಪ್ಯೂಟ್ರು ಕೊಠಡಿ ಒಳಗೆ ಅಥವಾ ಮುಖ್ಯೋಪಾಧ್ಯಾಯರ ಕೊಠಡಿ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಮಕ್ಕಳಿಗೆ ಅದನ್ನು ಕಲಿಸಿರ್ತಾರೆ, ನೀವು ಚಪ್ಪಲಿಯನ್ನು ಹೊರಗಡೆ ಬಿಟ್ಟು ಬನ್ನಿ ಅಂತ. ಕೆಲವು ಶಾಲೆಗಳಲ್ಲಿ ನಾನು ಗಮನಿಸಿದ್ದೀನಿ, ಅದನ್ನು ಫೋಟೋ ಹೊಡೆದು ಸಹ ನಾನು ಎಲ್ಲರಿಗೂ ಅದನ್ನು ನಾನು ಹಂಚಿದ್ದೀನಿ. ಎಷ್ಟು ಚೆನ್ನಾಗಿ ಅವರು ಮಕ್ಕಳು ಚಪ್ಪಲಿಯನ್ನು ಬಿಡೋದನ್ನು ಅಭ್ಯಾಸ ಮಾಡಿರ್ತಾರೆ ಹೊರಗಡೆ. ಅದು ನೋಡಲಿಕ್ಕೆ ಇದು ಏನಪ್ಪ ಇದೇನು ದೊಡ್ಡದಿದು ಅಂತ ಅನಿಸುತ್ತೆ. ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ, ಯಾವ್ದು ನಮ್ಮ ಮನೆಗಳ ಹೊರಗಡೆನೂ ಸಹ ನಾವು ಚಪ್ಪಲಿಯನ್ನು ಬಿಡೋದ್ರಲ್ಲಿ ಒಂದು ಶಿಸ್ತನ್ನು ನಾವು ಮಾಡಲಿಲ್ಲ ಅಂದರೆ ಅದು ಎಲ್ಲಿಂದೆಲ್ಲೋ ಬಿಸಾಕಿ ನಾವು ಒಳಗೆ ಬಂದ್ಬಿಡ್ತೀವಿ ಮನೆ ಒಳಗಡೆ. ಆದರೆ ಮಕ್ಕಳಿಗೆ ಕಲಿಸೋದು, ಆ ಶಾಲೆಯಲ್ಲಿ ಆ ಶಿಕ್ಷಕರು ಅದನ್ನು ಮಾಡಿದ್ದಾರೆ ಅಂದರೆ ಅದರ ಹಿಂದೆ ಒಂದು ದೊಡ್ಡ ಶ್ರಮ ಇರುತ್ತೆ, ಅದರ ಹಿಂದೆ ಒಂದು ಶಿಸ್ತಿರುತ್ತೆ. ನೀವು ಬೌದ್ಧ ದೇವಾಲಯಗಳಲ್ಲಿ ಅಥವಾ ಕೆಲವು ದೇವಸ್ಥಾನಗಳಲ್ಲಿ ನೀವು ಹೋದರೆ ಅವರು ತುಂಬ ಚೆನ್ನಾಗಿ ಚಪ್ಪಲಿಗಳನ್ನು ಬಿಡೋದನ್ನು ಒಂದು 10 ಜೊತೆ ಚಪ್ಪಲಿ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿದ್ರೆ 11ನೆಯವರಾಗಿ ನಾವು ಹೋದರೆ ನಾವು ಸಹ ಹಾಗೆ ಬಿಡ್ತೀವಿ ನಾವು. ಯಾಕಂದರೆ ವಿ ಆರ್ ಫೋರ್ಸ್ಡ್ ಟು ಡೂ ದಟ್. ಸೊ ಆ ಸಂಸ್ಕೃತಿ ನಮಗೆ ಶಾಲೆಗಳಲ್ಲೂ ಸಹ ಅದನ್ನು ಮಾಡ್ಬೋದು, ನಾವು ಮನೆಗಳಲ್ಲೂ ಸಹ ಮಾಡ್ಬೋದು ಅಂತಕ್ಕಂಥದ್ದು. ಮೂರನೇ, ನಮಗೆ ಮಧ್ಯಾಹ್ನದ ಒಂದು ಉಪಹಾರದಲ್ಲಿ ಊಟ ಕೊಡೋ ಟೈಮಲ್ಲಿ ಊಟ ಬಡಿಸ್ತಕ್ಕಂಥದ್ದು ಇರ್ಬೋದು. ಚಿಕ್ಕ ವಿಷಯ ಅದು, ಸ್ವಲ್ಪ ಚೆನ್ನಾಗಿ ಮಕ್ಕಳಿಗೆ ಬಡಿಸೋವಂಥದ್ದು. ಆ ಬಡಿಸ್ಬೇಕಾದ್ರೆ ಎಷ್ಟೋ ಸರಿ ಬಡಿಸೋವಂಥವ್ರು ಮಧ್ಯಾಹ್ನದ ಉಪಹಾರ ಯೋಜನೆಯ ಆಯಾ ಬಡಿಸ್ಬೋದು, ಅಥವಾ ಶಿಕ್ಷಕರು ಬಡಿಸ್ಬೋದು, ಅಥವಾ ಹಿರಿಯ ವಿದ್ಯಾರ್ಥಿ ಬಡಿಸ್ಬೋದು. ಸಾಮಾನ್ಯವಾಗಿ ನಮ್ಮಲ್ಲಿ ಯಾರಾದರೂ ಸಿಬ್ಬಂದಿನೇ ಬಡಿಸ್ತಾರೆ, ಮಕ್ಕಳಿಗೆ ಕೊಡಲ್ಲ. ಅದನ್ನು ನಾವು ತುಂಬ ಚೆನ್ನಾಗಿ ಬಡಿಸೋವಂಥದ್ದು, ಪ್ರೀತಿಯಿಂದ ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಅದನ್ನು ಸಾಲಾಗಿ ನಿಂತ್ಕೊಳ್ಳೋಕ್ಕೆ ಅವ್ರಿಗೆ ರೂಢಿ ಮಾಡ್ತಕ್ಕಂಥದ್ದು. ಇದು ಪ್ರಯತ್ನ. ಮಕ್ಕಳಿಗೆ ರೂಢಿ ಮಾಡೋದೇನಿದೆಯಲ್ಲ ಅದು ಬಹಳ ನೀಟಾಗಿ ಅವರು ಅಲ್ಲಿ ಸಾಲಾಗಿ ಅವ್ರು ನಿಂತ್ಕೊಳ್ಳೋ ಥರ, ಅವ್ರು ಹಾಕಿಸ್ಕೊಳ್ಳೋ ಥರ, ಆಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಳೋ ಥರ ಕೆಲವರು ಕೂರಿಸಿ ಬಡಿಸ್ತಾರೆ. ಅದು ನಾನು ಗಮನಿಸಿದ್ದೀನಿ. ಪ್ರಾರ್ಥನೆಯನ್ನು ಮಾಡಿ ಆ ಆಹಾರವನ್ನು ಸೇವಿಸ್ತಕ್ಕಂಥದ್ದು ನೋಡಿ. ಆಹಾರವನ್ನು ಸೇವಿಸೋದಕ್ಕಿಂತ ಮುಂಚೆ 1 ನಿಮಿಷ ನೀವು ಪ್ರಾರ್ಥನೆಯನ್ನು ಮಾಡಿ ಕಣ್ಣು ಮುಚ್ಚಿ ಅದನ್ನು ಒಂದು ಆಹಾರವನ್ನು, ಒಂದು ಪವಿತ್ರವಾಗಿರ್ತಕ್ಕಂಥದ್ದು, ಎಷ್ಟೋ ಜನರ ಶ್ರಮದಿಂದ ನನಗೆ ಈ ಆಹಾರ ಬಂದಿದೆ ಅನ್ನುವಂತಹ ಒಂದು ಕೃತಜ್ಞತೆಯನ್ನು, ಒಂದು ಗ್ರ್ಯಾಟಿಟ್ಯೂಡನ್ನು ಇಟ್ಕೊಂಡು ಅದನ್ನು ಸೇವನೆ ಮಾಡುವುದನ್ನು ರೂಢಿ ಮಾಡಿದ್ರೆ, ನಾವು ರೂಢಿಸ್ಕೊಂಡ್ರೆ ಮಕ್ಕಳ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಅದು. ಸೊ ಅದನ್ನು ನಾವು ರೂಢಿ ಮಾಡಬಹುದಾಗತ್ತೆ. ಆಮೇಲೆ ಕೈ ತೊಳಿತಕ್ಕಂಥದ್ದು, ಅಲ್ಲಿ ಹೋಗಿ ನಲ್ಲಿ ಏನಿರುತ್ತೆ ಅಲ್ಲಿ ಟ್ಯಾಪ್, ಅಲ್ಲಿ ಹೋಗಿ ಅದನ್ನು ಸ್ವಚ್ಛ ಮಾಡ್ಕೊಳ್ತಕ್ಕಂಥದ್ದು, ಅವರು ತಮ್ಮ ತಟ್ಟೆಯನ್ನು ಸ್ವಚ್ಛ ಮಾಡ್ಕೊಳ್ತಕ್ಕಂಥದ್ದು, ತಟ್ಟೆಯನ್ನು ಒಂದು ಕಡೆಗೆ ಇಡ್ತಕ್ಕಂಥದ್ದು. ನೀವು ಕೆಲವು ಆಶ್ರಮಗಳಲ್ಲಿ ನೀವು ಹೋಗಿ ಗಮನಿಸಿರಬಹುದು. ಆ ರಾಮಕೃಷ್ಣ ಆಶ್ರಮದಲ್ಲಿ ನೀವೆಲ್ಲಾದರೂ ಹೋಗೋ ಸಂದರ್ಭ ಬಂದರೆ ಅಲ್ಲಿ ನಾವು ಆಹಾರವನ್ನು ಸೇವಿಸಿ ತಟ್ಟೆಯನ್ನು ನೀಟಾಗಿ ನಾವೇನೇ ತೊಳಿಬೇಕಾಗತ್ತೆ. ತೊಳೆದು ಅದನ್ನು ನೀಟಾಗಿರ್ತಕ್ಕಂಥದ್ದೇನಿದೆ. ನಾನು ಬೇರೆಯವರು ತೊಳೆದಿರೋ ತಟ್ಟೆಯನ್ನು ನಾನು ತಗೊಂಡು ಉಪಯೋಗಿಸ್ತೀನಿ ಅಂದರೆ ಆ ತಟ್ಟೆಯನ್ನು ನಾನು ತೊಳೆದಂತಹ ತಟ್ಟೆಯನ್ನು ಇನ್ನೊಬ್ಬರು ಯಾರೋ ಉಪಯೋಗಿಸ್ತಾರೆ. ಸೊ ಅದು ಆ ಮೌಲ್ಯ ಏನಿದೆಯಲ್ಲ, ನಾನು ಸ್ವಚ್ಛವಾಗಿಡಬೇಕು ಅನ್ನುವಂಥದ್ದು, ಅದು ಸಹ ಬಹಳ ಒಳ್ಳೆಯ ಮೌಲ್ಯ. ಚಿಕ್ಕದ ವಿಷಯ ಆದ್ರೂ ನಾವು ಮಾಡ್ಬೋದು, ಸ್ವಚ್ಛತೆ ಮಾಡುವಂಥದ್ದು. ಮತ್ತು ಶಾಲಾ ಪ್ರಾರ್ಥನೆಯ ಅವಧಿ ಏನಿದೆ, ಅಸೆಂಬ್ಲಿ, ಬಹಳ ಒಂದು ಶಾಲೆಯ ಆರಂಭಕ್ಕೆ ಒಂದು ಒಳ್ಳೆಯ ಒಂದು ವೇಗವನ್ನು, ಒಳ್ಳೆಯ ಒಂದು ಒಂದು ಪ್ರಾರಂಭವನ್ನು ಕೊಡುವಂಥ ಅವಧಿ ಅದು. ಶಾಲಾ ಪ್ರಾರ್ಥನೆಯ ಒಂದು ಅವಧಿ. ಆ ಅವಧಿಯಲ್ಲಿ ಮಕ್ಕಳನ್ನು ಸಾಲಾಗಿ ನಿಲ್ಲಿಸ್ತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ತರಗತಿ ವಾರವು ಮತ್ತು ಅವರ ಎತ್ತರದ ವಾರವು ನೋಡಿದ್ರೆ ಅದು ಆಕರ್ಷಣೀಯವಾಗಿರ್ಬೋದು. ಎಷ್ಟೋ ಶಾಲೆಗಳಲ್ಲಿ ಮಾಡ್ತಾರೆ, ಕೆಲವು ಶಾಲೆಗಳಲ್ಲಿ ಮಾಡದೇ ಇರಬಹುದು. ಇತರ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಅಲ್ಲಿ ಏನು ಮಾಡಿದ್ದಾರೆ ಅನ್ನೋವಂಥದ್ದನ್ನು ಗಮನಿಸ್ಬೋದಾಗತ್ತೆ. ಈ ಥರದ ಒಂದು ಚಿಕ್ಕ ಚಿಕ್ಕ ವಿಷಯನೂ ಹೇಗೆ ನಿಲ್ಲಿಸ್ತಾರೆ ಅವರು. ಮಕ್ಕಳು ಎಷ್ಟು ಸಾಲಾಗಿ ನಿಂತ್ಕೊತಾರೆ, ಯಾವ ರೀತಿಯಲ್ಲಿ ಅವರು ಪ್ರಾರ್ಥನೆಯನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ, ನಾಡಗೀತೆಯನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ, ರಾಷ್ಟ್ರಗೀತೆಯನ್ನು ಯಾವ ರೀತಿಯಲ್ಲಿ ಹಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಅದು. ಕೆಲವು ಸಾರಿ ವೇಗವಾಗಿ ಹಾಡ್ಬಿಡ್ತಾರೆ. ನೀವು ಗಮನಿಸಿ ನೋಡಿ, ಗುಂಪಿನಲ್ಲಿ ಹಾಡ್ಬಿಡ್ತಾರೆ ಮಕ್ಕಳು. ನಮ್ಮಲ್ಲಿಯೂ ಸಹ ಕೆಲವರು ಹಾಗೆ ಆಗ್ಬೋದು. ವೈಯಕ್ತಿಕವಾಗಿ ಹೇಳಿದ್ರೆ ಹಾಡಲಿಕ್ಕೆ ಬರಲ್ಲ. ಇದು ಒಂದು ಚಿಕ್ಕದನ್ಸುತ್ತೆ. ಶಾಲಾ ಪ್ರಾರ್ಥನೆಯ ವೇಳೆಯಲ್ಲಿ ಯಾವ ರೀತಿಯಲ್ಲಿ, ಆಮೇಲೆ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಶಾಲಾ ಪ್ರಾರ್ಥನೆಯ ಅವಧಿಯಲ್ಲಿ ಎಷ್ಟೋ ಶಿಕ್ಷಕರು
ಮಾಡಿರೋದನ್ನು ನಾವು ನೋಡಿದ್ದೀವಿ. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ, ಶೈಕ್ಷಣಿಕ ಜಿಲ್ಲೆ, ಅಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ. ಮಂತ್ರ ಫಾರ್ ಚೇಂಜ್ ಅನ್ನುವಂಥ NGO ಅವರ ಜೊತೆಗೆ. ಸೊ ಅಲ್ಲಿ ಶಾಲಾ ಪ್ರಾರ್ಥನೆಯ ಅವಧಿಯಲ್ಲಿ ಅನೇಕ ಚಟುವಟಿಕೆಗಳನ್ನು, ತುಂಬ ಚೆನ್ನಾಗಿ ಶಾಲಾ ಪ್ರಾರ್ಥನೆಯ ಅವಧಿಯನ್ನು ನಡೆಸ್ತಾ ಇದ್ದೀವಿ. ಅಲ್ಲಿ ಶಾಲೆಗಳಲ್ಲಿ ಆ ಪ್ರಯತ್ನ ಶುರುವಾಗಿದೆ. ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಬೇಕು ಅನ್ನುವಂತಹ ಚಿಂತನೆಗಳು ನಡೆದಿದೆ. ಸದ್ಯದಲ್ಲಿ ಅದು ಆಗುತ್ತೆ ಅನ್ನುವಂಥದ್ದು ಸಹ ನನಗೆ ತಿಳಿದು ಬಂತು ಇವತ್ತು. ಸೊ ಇದೊಂದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಯೋಜನೆ. ಆ ಟೈಮಲ್ಲಿ ಮಕ್ಕಳನ್ನು ಶಿಸ್ತಾಗಿ, ಆಮೇಲೆ ಪ್ರಾರ್ಥನೆಯ ಮುಗಿದ ಮೇಲೆ ಅವರು ತರಗತಿಗೆ ಹೋಗ್ಬೇಕು, ನುಗ್ಗು ಬಿಡ್ತಾರೆ ಎಷ್ಟೋ ಸಾರಿ ಕೆಲವು ಶಾಲೆಗಳಲ್ಲಿ ಸಾಲಾಗಿ ಹೋಗುವಂತೆ ಮಾಡುವಂಥದ್ದು. ಎಷ್ಟು ಚೆನ್ನಾಗಿರುತ್ತೆ ಸಾಲಾಗಿ ಅವರು ನಿಧಾನವಾಗಿ ಹೋದರೆ ಅವ್ರ ತರಗತಿಗಳು ಕೂರ್ತಕ್ಕಂಥದ್ದು. ಚಿಕ್ಕ ಮಕ್ಕಳು ಮಾತು ಕೇಳಲ್ಲ ಅಂತೀವಿ ನಾವು, ಅದು ಸುಳ್ಳು. ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗ್ಬೋದು. ನಾವು ದೊಡ್ಡವರೇನು ಮಾತು ಕೇಳ್ತೀವ? ನಾವು ಅಶಿಸ್ತಿಂದ ನಡ್ಕೊಂತೀವಿ. ನಾವು ಸಮಾಜ ಎಲ್ಲ ದೊಡ್ಡವರಿಂದನೇ ತುಂಬಿದೆಯಲ್ವಾ. ಸೊ ಯಾಕೆ ಹೀಗೆ ಮಕ್ಕಳನ್ನು ಆರೋಪಿಸ್ತೀವಿ ನಾವು? ಆದರೆ ಚಿಕ್ಕ ಮಕ್ಕಳಿಗೂ ಸಹ ನಾವು ತರಬೇತಿಯನ್ನು ಕೊಟ್ಟರೆ, ರೂಢಿಯನ್ನು ಮಾಡಿದ್ರೆ ಅವರು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಮಕ್ಕಳು ಓದಿದಂತಹ ಗ್ರಂಥಾಲಯವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. ಆಮೇಲೆ ನೀವು ಗಮನಿಸಿ ನೋಡಿ, ಗ್ರಂಥಾಲಯ ಇರಬಹುದು ಅಥವಾ ಒಂದು ಲ್ಯಾಬೊರೇಟರಿ ಇರಬಹುದು, ಶಾಲೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅಂತ ಭಾಳ ಏನು ನಾವು ನೋಡೋದು ಅವಶ್ಯಕತೆ ಇಲ್ಲ. ಶಾಲೆಯನ್ನು ಒಂದು ಸ್ವಲ್ಪ ಸುತ್ತ ಹಾಕಿ, ಅಥವಾ ಒಂದು ಕಚೇರಿನೇ ಇರ್ಬೋದು, ಸುತ್ತ ಹಾಕಿ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ನಾವು ಮುಟ್ಟಿದಾಗ ಅಲ್ಲಿ ಧೂಳಿದೆ ಅಂತ ನೋಡಿದ್ರೆ, ಈಗ ಧೂಳು ಜಾಸ್ತಿ ಬಂದ್ಬಿಡುತ್ತೆ. ಹಾಗಾಗಿ ಸ್ವಚ್ಛ ಮಾಡಬೇಕಾಗತ್ತೆ. ಧೂಳಿದೆ, ತುಂಬ ಶೇಖರಣೆ ಆಗಿದೆ ಅಂದರೆ ಆ ಕಂಪ್ಯೂಟರ್ನ ಬಳಸಿಲ್ಲ, ಆ ಗ್ರಂಥಾಲಯವನ್ನು ಬಳಸಿಲ್ಲ, ಮಕ್ಕಳು ಪಠ್ಯಪುಸ್ತಕವನ್ನು ಉಪಯೋಗಿಸಿಲ್ಲ, ಗ್ರಂಥಾಲಯದ ಪುಸ್ತಕಗಳನ್ನು ಬಳಸಿಲ್ಲ, ಸ್ವಚ್ಛತೆ ಇಲ್ಲ. ಸೊ ಇದು ಒಂದು ಚಿಕ್ಕ ವಿಷಯ ನೋಡೋರಿಗೆ. ಸರ್ ಅದನ್ನು ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಸ್ವಚ್ಛತಾಗಾರರು ಇಲ್ಲ ನಮ್ಮಲ್ಲಿ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಆದರೆ ಅದು ನಮ್ಮ ಕೆಲಸ. ಯಾವ ರೀತಿಯಲ್ಲಿ ಮಾಡಿಸ್ಬೇಕು, ಯಾವ ರೀತಿಯಲ್ಲಿ ಅದನ್ನು ನಡೆಸಬೇಕು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕಾಗತ್ತೆ. ಮತ್ತು ಅದಕ್ಕೊಂದು ವ್ಯವಸ್ಥೆಯನ್ನು ನಾವು ಚಿಂತನೆ ಮಾಡಿ ತರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಮನಸ್ಸು ಮಾಡಬೇಕಷ್ಟೇ. ಜೊತೆಗೆ ಒಂದು ತಂಡವಾಗಿ ಇದನ್ನು ನಾವು ಮಾಡಬೇಕಾಗತ್ತೆ ಅನ್ನುವಂಥದ್ದು. ಜೊತೆಗೆ ಈವನ್ ನೀವು ಗಮನಿಸಿರ್ಬೋದು, ಮಕ್ಕಳು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ, ಟಾಯ್ಲೆಟ್ಗೆ, ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಅವರು ಯಾವ ರೀತಿಯಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ತಾರ, ಮಕ್ಕಳು ಹೋಗೋದಕ್ಕಿಂತ ಮುಂಚೆನೇ ಆ ಶೌಚಾಲಯ ಸ್ವಚ್ಛವಾಗಿದೆಯಾ ಅನ್ನುವಂಥದ್ದನ್ನು ಅದನ್ನು ರೂಢಿ ಮಾಡುವಂಥದ್ದೇನಿದೆಯಲ್ಲ, ಮಕ್ಕಳು ಅದನ್ನು ಅವರು ಸಾಲಾಗಿ ಹೋಗುವಂಥದ್ದು, ಅಲ್ಲಿ ಹೋಗಿ ಒಬ್ಬರು ಸರದಿ ಮೇಲೆ ಹೋಗುವಂಥದ್ದು, ಅದು ಸಹ ಬಹಳ ಮುಖ್ಯವಾಗಿರುವಂಥದ್ದು. ಆಮೇಲೆ ಮಕ್ಕಳು ಶಾಲೆಗೆ ಬರಬೇಕಾದ್ರೆ ಸ್ವಚ್ಛತೆಯಿಂದ ಬರ್ತಾರಾ, ಅವರಲ್ಲಿ ನಾವು ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಸಮವಸ್ತ್ರ ಯಾವ ರೀತಿಯಲ್ಲಿ ಹಾಕ್ಕೊಂಬರ್ತಾರೆ, ಅವರು ತಲೆಯನ್ನು ಬಾಚ್ಕೊಂಬರ್ತಾರ. ಸೊ ಶಾಲೆಯ ಹೊರಗಡೆ, ಅಂದರೆ ಅವರ ತರಗತಿಯ ಹೊರಗಡೆ ಒಂದು ಕಡೆಗೆಲ್ಲಾದ್ರೂ ಒಂದು ಕನ್ನಡಿಯನ್ನು ಹಾಳು ಮಾಡಿಬಿಡ್ತಾರೆ ಅಂತ ನಾವು ಅನ್ಬೋದು. ಒಂದು ಕನ್ನಡಿ ಹಾಕ್ಸೋದೇನು ಹೆಚ್ಚು ಕಷ್ಟ ಆಗಲಿಕ್ಕಿಲ್ಲ. ಸೊ ಒಂದು ದೊಡ್ಡ ನಿಲುವು ಕನ್ನಡಿಯನ್ನು ಒಂದು ಮಕ್ಕಳಿಗೆ ಪೂರ್ತಿ ಕಾಣೋ ಥರದ್ದು ಒಂದು 4 ಅಡಿದು ಅದನ್ನು ಒಂದು ಹಾಕಿದರೆ ಮಕ್ಕಳಿಗೆ ನೀವು ನೋಡ್ಕೊಳ್ರಿ ಅಂದಾಗ ಎಷ್ಟೋ ಸಾರಿ ಮಕ್ಕಳು ತಮ್ಮ ಪ್ರತಿಬಿಂಬ ಅವ್ರು ನೋಡ್ಕೊಳ್ಳೋಕೆ ಸಮಯನೇ ಸಿಕ್ಕಿರಲ್ಲ, ಅವ್ರು ಓಡ್ತಾ ಇರ್ತಾರೆ. ಅವ್ರು ಅದನ್ನು ತೋರಿಸಿದಾಗ ನೋಡ್ಕೋಬೇಕು, ನೀನೇ ಹೇಗಿದೆಯಾ ಅಂತ, ಸ್ವಲ್ಪ ಸ್ವಚ್ಛವಾಗಿರು ಅಂತ ನಾನು ನೋಡಿದ್ದೀನಿ. ಎಷ್ಟೋ ಶಿಕ್ಷಕರು ಅವರು ಮಕ್ಕಳಿಗೆ ತಲೆ ಬಾಚ್ತಾರೆ, ಸ್ವಚ್ಛ ಮಾಡ್ತಾರೆ. ನಮ್ಮಲ್ಲಿ ಅಂಥ ವಿಶೇಷವಾದ ಶಿಕ್ಷಕರುಗಳು ಇದ್ದಾರೆ. ಆದರೆ ಎಲ್ಲ ಶಾಲೆಗಳಲ್ಲೂ ಇದನ್ನು ಮಾಡುವಂಥದ್ದೇನಿದೆ, ಎಲ್ಲ ವಿದ್ಯಾರ್ಥಿಗಳನ್ನು ಮಕ್ಕಳ ಹಿನ್ನೆಲೆಗಳನ್ನು ಗಮನಿಸಲೇ ಅವರು ತುಂಬ ಚೆನ್ನಾಗಿ ಸ್ವಚ್ಛವಾಗೇ ಇರಲ್ಲ, ಅವ್ರನ್ನ ನೋಡೋಕ್ಕೆ ಆಗಲ್ಲ. ಸ್ವಚ್ಛ ಮಾಡೋದು ನಮ್ಮ ಕೆಲಸ. ಪೋಷಕರಿಗೆ ತಿಳಿ ಹೇಳಬೇಕು. ಪೋಷಕರು ಎಷ್ಟೋ ಕಷ್ಟಗಳಲ್ಲಿ ಅವ್ನು ಹೇಗೆ ಶಾಲೆಗೆ ಹೋಗ್ತಾನೆ ಅಂತಲೇ ಗಮನಿಸೋಕ್ಕಾಗಿರಲ್ಲ ಅವರಿಗೆ. ಆ ಮಟ್ಟಿನ ಪೋಷಕರು ನಮ್ಮಲ್ಲಿದ್ದಾರೆ ಪಾಪ. ಅವ್ರ ಕಷ್ಟಗಳು ಭಾಳ ಇದೆ, ಅವರ ಸಾಮಾಜಿಕ ಪರಿಸ್ಥಿತಿಗಳು ಬೇರೆ ಥರ ಇದೆ. ಈ ದೃಷ್ಟಿಯಲ್ಲಿ ನೋಡಿದಾಗ ನಾವು ಅದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ತಕ್ಕಂಥದ್ದು. ಹೇಗೆ ಸ್ವಚ್ಛತೆಯಿಂದ ಬರ್ತಾರೆ, ಅವರ ಸಮವಸ್ತ್ರವನ್ನು ಅವರು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರಾ, ಅದನ್ನು ಅವ್ರ ತಲೆಯನ್ನು ಸರಿಯಾಗಿ ಬಾಚ್ಕೊಂಡಿದ್ದಾರಾ, ಕಟ್ಟಿಂಗನ್ನು ಮಾಡಿಸ್ಕೊಂಡಿದ್ದಾರಾ, ಇವುಗಳನ್ನು ಸಹ ನಾವು ಗಮನಿಸ್ತಕ್ಕಂಥದ್ದು. ಸೊ ಅದಕ್ಕೆ ಹೇಳ್ತಾರೆ, ಮಕ್ಕಳು ನೀಟಾಗಿ ಹೋಗ್ಬೇಕಂದ್ರೆ ಇರುವೆಗಳ ಥರ ಹೋಗಬೇಕು ಅನ್ನುವಂಥದ್ದು. ಇರುವೆಗಳು ಎಷ್ಟು ಸಾಲ ನೋಡಿ, ಇರುವೆಗಳು ಎಷ್ಟು ಪುಟ್ಟ ಜೀವಿ, ಅವು ಯಾವ ರೀತಿಯಲ್ಲಿ ಸಾಲಾಗಿ ಹೋಗ್ತಾವೋ, ಅದು ಒಂದು ಎಷ್ಟು ಶಿಸ್ತನ್ನು ನಾವು ನಮ್ಮ ಒಂದು ಮನುಷ್ಯರಿಗೆ ಅವು ಕಲಿಸ್ತವೆ ಅನ್ನುವಂಥದ್ದು. ಮಕ್ಕಳಿಗೆ ಅದೇ ಉದಾಹರಣೆಯನ್ನು ನಾವು ಕೊಡಬಹುದು ಅನ್ನುವಂಥದ್ದು.
ಸೊ ಇದನ್ನು ಮಾಡಬೇಕಾದ್ರೆ ಮಕ್ಕಳಿಗೆ ನಾವು ಏನು ಮಾಡಬೇಕು, ಅವಕಾಶ ಕೊಡಬೇಕು. ಅವ್ರಿಗೆ ಪದೇ ಪದೇ ಹೇಳಬೇಕು, ಪ್ರೀತಿಯಿಂದ ಹೇಳಬೇಕು, ವಿವರಿಸಿ ಹೇಳಬೇಕು, ಅದರ ಹಿಂದಿನ ಕಾರಣ ಹೇಳಬೇಕು. ಹಂಗೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನುವಂಥದ್ದನ್ನು ಹೇಳಬೇಕು. ಅದರ ಹಿಂದಿನ ಕಾರಣ, ಯಾವ ಕಾರಣದಿಂದ ನಾವು ಶಿಸ್ತಿನಿಂದಿರಬೇಕು. ಇನ್ನೂ ಒಂದು ನನ್ನ ಸಂಶೋಧನೆಯನ್ನು ನಾನು ಓದಿದ್ದೀನಿ, ಒಂದು ಸ್ಟಡಿ, ಅನೇಕ ಸ್ಟಡಿಗಳು ಆಗಿದೆ. ಚಿಕ್ಕ ಮಕ್ಕಳಿಗೆ ಸಹ ಶಿಸ್ತನ್ನು ನಾವು ರೂಢಿಸ್ಬೇಕಾದ್ರೆ ಆ ಶಿಸ್ತಿನ ನಿಯಮಗಳನ್ನು ನಾವೇನು ರೂಢಿಸ್ತೀವಲ್ಲ, ಆ ನಿಯಮಗಳನ್ನು ರೂಪಿಸ್ಬೇಕಾದ್ರೆ ಆ ಮಕ್ಕಳನ್ನೇ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾರು ನಿಯಮಗಳನ್ನು ಮಾಡ್ತಾರೆ, ನಿಯಮಗಳನ್ನು ಮಾಡುವುದರಲ್ಲಿ ಯಾರು ತೊಡಗಿಸ್ಕೊಳ್ತಾರೆ, ಆಗ ಅವರು ನಿಯಮಗಳನ್ನು ಮುರಿಯಲ್ಲ ಅಂತ. ಸೊ ನಾನು ಹೆಲ್ಮೆಟ್ ಹಾಕ್ಕೊಂತೀನಿ ಅಂದರೆ, ಪೊಲೀಸ್ನವ್ರಿಗೆ ಮಾತ್ರ ಹಾಕ್ಕೊಂತೀನಿ ಅಂದರೆ ನಾನು ಮುರಿತೀನಿ. ನಾನು ಹೆಲ್ಮೆಟ್ ಹಾಕೊಳ್ಳೋದನ್ನು, ಆ ನಿಯಮನ ನಾನು ಉಲ್ಲಂಘಿಸ್ತೀನಿ. ನಾನು ಹೆಲ್ಮೆಟನ್ನು ಹಾಕೊಳ್ಳೋದು ನನ್ನ ತಲೆ ರಕ್ಷಣೆಗೆ ಅನ್ನುವಂಥದ್ದನ್ನು ನನಗೆ ಬಂದರೆ, ಆ ವಿಚಾರ ಬಂದರೆ, ಆ ರ್ಯಾಷನಲ್ ಅಂತೀವಿ ನಾವು, ಅದು ಬಂದರೆ ನಾನು ಬಿಡಲ್ಲ. ಅಥವಾ ಆ ನಿಯಮವನ್ನು ಮಾಡಬೇಕಾದ್ರೆ ನಾನು ಪಾಲ್ಗೊಂಡಿದ್ದರೆ ನಾನು ಅದನ್ನು ಬಿಡಲ್ಲ. ಹಾಗೆ ತರಗತಿಯ ಒಳಗಿನ ಶಿಸ್ತಿಗೆ ತರಗತಿ ಶಿಕ್ಷಕರು ಏನು ಮಾಡ್ಬೋದು ಅಂದರೆ, ಒಂದು ಚಿಕ್ಕ ಪ್ರಯತ್ನ ಬೇಕಾದ್ರೆ ನೀವು ಮಾಡ್ಬೋದು. ಇದನ್ನು ಮಕ್ಕಳಿಗೆ ಎಲ್ಲರನ್ನೂ ಸೇರಿಸಿ ಆ ಮಕ್ಕಳಿಗೆ ನೋಡಿ, ನಮ್ಮ ತರಗತಿಯೊಳಗೆ ಇಂತಿಂಥದನ್ನು ಮಾಡೋಣ. ಏನು ನಾವು ಒಂದನೇದು, ತರಗತಿಯಲ್ಲಿ ಎಲ್ಲೆಲ್ಲೂ ಪೇಪರ್ನ ಅಥವಾ ಪೆನ್ಸಿಲಿನ ಒಂದು ಮನುಷ್ಯ ಮಾಡಿರತಕ್ಕಂಥ ಬರ್ತಕ್ಕಂಥ ಒಂದು ಕಸವನ್ನು, ಅನ್ನು ಇತರ ಬೇರೆ ರೀತಿಯಾಗಿರ್ತಕ್ಕಂಥ ಕಸವನ್ನು ಎಲ್ಲಂದರಲ್ಲಿ ಬಿಸಾಕಬಾರ್ದು. ಒಂದು. ಎರಡನೇದು, ನಾವು ವಾಶ್ರೂಮ್ಗೆ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಕೇಳಿಕೊಂಡು ಹೋಗುವಂಥದ್ದು. ಮೂರನೇದು, ಈ ರೀತಿಯಲ್ಲಿ ಒಂದೊಂದೇ ಒಂದು 10 ನಿಯಮ, 5 ಪ್ರಾರಂಭದಲ್ಲಿ 1-2 ತಗೋಬೋದು. ಇದನ್ನು ನಾವು ಮಾಡಬೇಕು. ಏನು ಮಾಡೋಣ ಹೇಳ್ರಿ, ಮಕ್ಕಳನ್ನ ಸೇರಿಸ್ಕೋಬೇಕು. ಅದು 1ನೇ ಕ್ಲಾಸ್ ಮಕ್ಕಳಿರ್ಬೋದು, 7ನೇ ಕ್ಲಾಸ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು. ಹೌದು, ಇದನ್ನು ಮಾಡಬೇಕಾದ್ರೆ ಇದನ್ನು ಉಲ್ಲಂಘಿಸ್ತೀರ ನೀವು. ಉಲ್ಲಂಘಿಸಿದ್ರೆ ಏನು ಮಾಡೋಣ ನೀವು ಹೇಳ್ರಿ, ಅವ್ರಿಗೆ ಏನು ಕ್ರಮ ತಗೊಳ್ಳೋಣ. ಶಿಕ್ಷೆ ಎಲ್ಲ ಬರಬಾರ್ದಿಲ್ಲಿ. ಅಲ್ಲಿ ಅವ್ರಿಗೆ ಯಾವ ರೀತಿ ಏನು ಮಾಡಬೇಕು ಏನು ಅನ್ನುವಂಥದ್ದನ್ನು ಅವ್ರ ಬಾಯಿನಲ್ಲೇ ಇದು ಮಾಡಿಸಿ, ಶಿಕ್ಷಕರು ದೂರ ಇರಬೇಕು, ಅವರೇ ಚರ್ಚೆ ಮಾಡಬೇಕು. ಆ ನಿಯಮಗಳನ್ನು ಒಂದು ಚಾರ್ಟನ್ನು ಮಾಡಿ, ಇದು ಪಾಲಿಸಬೇಕಾದ ನಿಯಮಗಳು, ಉಲ್ಲಂಘನೆ ಆದರೆ ಇದಕ್ಕೆ ಏನು ಮಾಡಬೇಕು, ಏನು ಮಾಡ್ತೀವಿ. ಸೊ ಇದನ್ನು ನಾವು ಚಾರ್ಟಲ್ಲಿ ಹಾಕಿ, ಆಮೇಲೆ ಅದಕ್ಕೆ ಒಂದೊಂದು ಬೆಂಚ್ಗೆ ಒಬ್ಬರು ಲೀಡರ್ ಮಾಡಬೇಕು. ಸೊ ಇದನ್ನು ಉಲ್ಲಂಘನೆ ಯಾರಾದರೂ ನಿಮ್ಮ ಬೆಂಚಲ್ಲಿ ಮಾಡಿದ್ರೆ ಅದನ್ನು ಒಂದು ಕಡೆ ನೋಟ್ ಮಾಡ್ಕ, ಅವ್ರಿಗೆ ಬಿಡ್ಬೇಕು ಮ್ಯಾನೇಜ್ಮೆಂಟ್, ಜಗಳ ಆಡಕ್ಕೆ ಹೇಳಬಾರ್ದು. ಸೊ ಇದನ್ನು ನಾವು ಮಾಡ್ತಾ ಹೋದರೆ ನಿಧಾನವಾಗಿ ಅಲ್ಲಿ ಪರಿವರ್ತನೆ ಆಗಲಿಕ್ಕೆ ಶುರುವಾಗುತ್ತೆ. ಮಕ್ಕಳು ಅವರೇ ನಿಯಮದಲ್ಲಿ ಭಾಗಿಯಾಗಿರೋ ಅವ್ರಿಗೊಂದು ಖುಷಿ ಬರುತ್ತೆ. ನಾವು ರೂಲ್ಸ್ ಫ್ರೇಮ್ ಮಾಡ್ತೀವಿ, ನೋಡ್ರಪ್ಪ ನೀವೇ ರೂಲ್ಸ್ ಫ್ರೇಮ್ ಮಾಡೋದು, ನಾನಲ್ಲ, ಈ ತರಗತಿ ನಿಮ್ಮದು ಅನ್ನುವಂಥದ್ದನ್ನು ಹೇಳಿ ನಾವು ಅದನ್ನು ಮಾಡಿಸ್ಬೋದು ಅನ್ನುವಂಥದ್ದು. ಇನ್ನೊಂದು ನಾನು ಗಮನಿಸಿದ್ದೀನಿ, ಶಿಕ್ಷಕರು ಒಂದೊಂದ್ಸರಿ ರಜೆ ಹೋಗ್ತೀವಿ, ನಾವು ತರಬೇತಿಗೆ ಹೋಗ್ತೀವಿ. ಸೊ ಆಗ ಆ ನಮ್ಮ ತರಗತಿಯನ್ನು ಬೇರೆಯವರು ಶಿಕ್ಷಕರು ತಗೋಬೇಕು. ಎಷ್ಟೋ ಸರಿ ಮುಖ್ಯ ಶಿಕ್ಷಕರು ಅದನ್ನು ಈ ಶಿಸ್ತನ್ನು ಇದನ್ನು ಮಾಡಿರಲ್ಲ. ಏನೋ ಆಲ್ಟರ್ನೇಟಿವ್ ಪೀರಿಯಡ್ ಅರೇಂಜ್ಮೆಂಟ್ ಇದೆಯಲ್ಲ, ಆಲ್ಟರ್ನೇಟಿವ್ ಅರೇಂಜ್ಮೆಂಟ್, ಪರ್ಯಾಯ ವ್ಯವಸ್ಥೆ ಏನಿದೆಯಲ್ಲ, ಅದನ್ನು ಮಾಡುವಂಥ ರೂಢಿ ಅನೇಕ ಶಾಲೆಗಳಲ್ಲಿದೆ. ಕೆಲವು ಶಾಲೆಗಳಲ್ಲಿ ಅದು ತಪ್ಪು ಹೋಗ್ಬಿಟ್ಟಿದೆ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಎಷ್ಟೋ ಸರಿ ನಮಗೆ ಕೆಲಸದ ಜಾಸ್ತಿ ಅಂದ್ಕೊಂಡು ನಾವು ಅನೇಕ ಪ್ರಮುಖ ಕೆಲಸಗಳನ್ನೇ ಮಾಡೋದು ಬಿಟ್ಬಿಡ್ತೀವಿ ನಾವು. ಅದು ಒಂಥರ ಆ ಥರ ರೂಢಿ ಆಗ್ಬಿಡುತ್ತದು. ಚಿಕ್ಕ ವಿಷಯಗಳನ್ನೇ ಬಿಟ್ಬಿಡ್ತೀವಿ ನಾವು. ಆ ಪರ್ಯಾಯ ಶಿಕ್ಷಕರ ವ್ಯವಸ್ಥೆಯನ್ನು ಮಾಡುವಂಥದ್ದು, ಅದನ್ನು ಅಷ್ಟು ಆರಂಭದಲ್ಲೇ ಮಾಡಬೇಕು, ಫಸ್ಟ್ ಪೀರಿಯಡ್ಗಿನ ಮುಂಚೆನೇ ಮಾಡಬೇಕು. ಮಾಡಿದ ಮೇಲೆ ಅವರು ಆ ತರಗತಿಯನ್ನು ಹೇಗೆ ನಡೆಸ್ತಾರೆ. ಸಪೋಸ್ ನನಗೆ ಒಂದು ನನ್ನ ತರಗತಿ ಜೊತೆಗೆ ಇನ್ನೊಂದು ತರಗತಿ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ಆ ತರಗತಿ, ನನ್ನ ತರಗತಿ ಜೊತೆಗೆ ಆ ತರಗತಿ ಹೆಂಗೆ ನಡೆಸ್ಬೇಕು, ನಾನು ಅಲ್ಲಿ ಹೋಗಿ ಏನು ಶೈಕ್ಷಣಿಕ ಕೆಲಸ ಕೊಡಬೇಕು ಅವ್ರಿಗೆ. ನನ್ನ ತರಗತಿಗೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನಡೆಸಿ ಅಲ್ಲಿ ಹೋಗಿ ಎರಡನ್ನ ಮ್ಯಾನೇಜ್ ಮಾಡೋದು ಹೇಗೆ, ಅಥವಾ ಆ ಕೊಠಡಿಯಲ್ಲಿ ಅವಕಾಶ ಇದ್ದರೆ ಅವನ್ನೂ ಇಲ್ಲಿ ಸೇರಿಸ್ಕೊಂಡು ಬಹುವರ್ಗ ಹೇಗೆ ಮಾಡಬೇಕು, ಇದಕ್ಕೊಂದು ಸ್ವಲ್ಪ ಪ್ಲ್ಯಾನಿಂಗ್ ಬೇಕಾಗತ್ತೆ. ಜೊತೆಗೆ ಸಪೋಸ್ ಇಬ್ಬರು ಹೋಗೋಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ವಿದ್ಯಾರ್ಥಿಗಳು ಅವರೇ ಇರಬೇಕಾದ ಸನ್ನಿವೇಶ ಬರುತ್ತೆ, ಮಕ್ಕಳೇನೆ. ಆ ಸಮಯದಲ್ಲಿ ಶಿಕ್ಷಕರಿಲ್ಲ ಅಂದರೆ ದೊಡ್ಡ ಗಲಾಟೆ ಮಾಡ್ತಿರ್ತಾರೆ ಮಕ್ಕಳು, ಕಿರ್ಚಾಡ್ತಿರ್ತಾರೆ, ಪೇಪರ್ನ ಉಂಡೆ ಮಾಡಿ ಎಸಿತಾ ಇರ್ತಾರೆ. ಅವ್ರಿಗೆ ಒಂಥರ ಖುಷಿ, ಶಿಕ್ಷಕರಿಲ್ಲ ಅಂತ ಖುಷಿ ಅವ್ರಿಗೆ. ಆದರೆ
ಅವರು ಶಾಂತವಾಗಿರೋ ಥರ ಸ್ವಲ್ಪ ಅವರು ಶಿಕ್ಷಣದಲ್ಲಿ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳೋ ಥರ ಒಂದು ರೂಢಿಯನ್ನು ನಾವು ಮಾಡಿಸೋಕ್ಕೆ ಸಾಧ್ಯ ಇದೆಯಾ? ಖಂಡಿತವಲ್ಲ, ಪ್ರಯತ್ನ ಮಾಡಿದ್ರೆ ಸಾಧ್ಯ ಇದೆ. ಇದು ಅವ್ರಿಗೆ ಈ ರೂಲ್ಸ್ ಫ್ರೇಮಿಂಗ್ ಅಂತ ನಾನು ಹೇಳಿದ್ನಲ್ಲ ಮಕ್ಕಳಿಂದ, ಅದನ್ನು ಸೇರಿಸ್ಕೋಬೋದು. ಆ ಒಂದು ಸಾರಿ ಅವ್ರಿಗೆ ರೂಢಿ ಆದರೆ ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಅದರಲ್ಲಿ ಒಂದು ಖುಷಿ ಸಿಗುತ್ತೆ, ಶಾಂತವಾಗಿ ಕೂತ್ಕೊಳ್ಳೋದ್ರಲ್ಲಿ. ಇದಕ್ಕೊಂದು ಪರಿಣಾಮ ಬೀರೋವಂಥದ್ದೇನು ಅಂದರೆ, ಒಂದು ಮಕ್ಕಳಿಗೆ ಒಂದು ಸ್ವಲ್ಪ ಧ್ಯಾನ ಮಾಡಿಸೋದು, ಒಂದು 5 ನಿಮಿಷ. ತರಗತಿ ಒಳಗಡೆ ಬಂದಾಗ ಸ್ಕೂಲ್ ಅಸೆಂಬ್ಲಿಯಲ್ಲಿ ಸಾಮೂಹಿಕ ಧ್ಯಾನ ಹೆಚ್ಚು ಪರಿಣಾಮಕಾರಿ. ನಿಮ್ಮಲ್ಲಿ ಅನೇಕ ಶಾಲೆಗಳಲ್ಲಿ ಮಾಡಿಸ್ತಿರ್ಬೋದು. 3 ನಿಮಿಷ ಮಾಡಿಸಿ ನೀವು. ಇದಕ್ಕೆ ಮೈಂಡ್ಫುಲ್ ಮೆಡಿಟೇಷನ್ ಅಂತ ಕರೀತಾರೆ. ಈ ಮೈಂಡ್ಫುಲ್ ಮೆಡಿಟೇಷನ್ನ ಮಾಡಿಸೋದ್ರಿಂದ ಮಕ್ಕಳಿಗೆ ತಮ್ಮ ಚಟುವಟಿಕೆ, ತಮ್ಮ ಬಿಹೇವಿಯರ್, ವರ್ತನೆ ಏನಿದೆಯಲ್ಲ, ಅದು ಅವ್ರಿಗೆ ಗೋಚರ ಆಗುತ್ತದೆ. ನಾನೇನು ಮಾಡ್ತಿದ್ದೀನಿ, ನಾನು ತಪ್ಪು ಮಾಡ್ತಿದ್ದೀನಾ, ನಾನು ತುಂಟತನ ಜಾಸ್ತಿ ಮಾಡ್ತಿದ್ದೀನಾ. ದಿಸ್ ಇಸ್ ಕಾಲ್ಡ್ ಮೈಂಡ್ಫುಲ್ನೆಸ್. ಮಗ್ನತೆ ಆಗೋದು, ನನ್ನ ವರ್ತನೆಯ ಬಗ್ಗೆ ನನಗೆ ಅರಿವು ಬರುವಂತೆ ಮಾಡುವಂಥದ್ದೇನಿದೆ. ಇದು ಮಕ್ಕಳಿಗೆ ಮಾಡಿಸಿದಾಗ ಅವ್ರಿಗೆ ಒಂದು ಸ್ವಲ್ಪ ಎಚ್ಚರಿಕೆ ಬರುತ್ತೆ. ಅವಾಗ ಅವ್ರಿಗೆ ಸೆಲ್ಫ್ ಅವೇರ್ನೆಸ್ಗೆ ಅವಕಾಶ ಕೊಡಬೇಕಾಗ. ಸೊ ಇದು ತರಗತಿ ಒಳಗಡೆ ಮಾಡಿಸ್ಬೋದು. ಇದನ್ನು ತರಗತಿ ಪ್ರಾರಂಭಕ್ಕಿಂತ ಮುಂಚೆ 1 ನಿಮಿಷ ಅವ್ರಿಗೆ ಧ್ಯಾನ ಮಾಡಿಸ್ತಕ್ಕಂಥದ್ದು. ಇಟ್ಸ್ ವೆರಿ ಸ್ಮಾಲ್, 1 minute or 2 minutes ಬಿಫೋರ್ ಸ್ಟಾರ್ಟಿಂಗ್ ಯುವರ್ ಲೆಸನ್. ನಿಮ್ಮ ಬೋಧನೆ ಸ್ಟಾರ್ಟ್ ಪ್ರಾರಂಭಿಸೋದಕ್ಕಿಂತ ಮುಂಚೆ 2 ನಿಮಿಷ ಬೋಧನೆಯನ್ನು ಧ್ಯಾನವನ್ನು ಮಾಡಿಸ್ಬಿಟ್ಟು ಅವ್ರಿಗೆ ಅವೇರ್ನೆಸ್ ಏನೂ ಇಲ್ಲ, ಕಣ್ಮುಚ್ಚಿಸಿ ನಿಮ್ಮ ಸುತ್ತ ಇರತಕ್ಕಂಥ ಒಂದು ವಾತಾವರಣದ ಶಬ್ದಗಳನ್ನು ಆಲಿಸಿ, ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸಿ, ಶಾಂತ ಮಾಡ್ತಕ್ಕಂಥದ್ದು. ಸೊ ಇದು ಎಷ್ಟೋ ತುಂಟತನದ ಮಕ್ಕಳಿಗೆ, ತುಂಬ ಚೇಷ್ಟೆ ಮಾಡಿ ಬೇರೆಯವ್ರ ಮೇಲೆ ಆಕ್ರಮಣ ಮಾಡೋ ಮಕ್ಕಳಿಗೂ ಸಹ ತಕ್ಷಣಕ್ಕೆ ಅವ್ರಿಗೆ ಹೋಗಿ ಶಿಕ್ಷಕರು ಹೋಗಿ ಆಕ್ರಮಣ ಮಾಡಿ ಹೊಡೆಯೋದಕ್ಕಿಂತ ಆ ಮಗು ಒಂದು ಕಡೆ ಕೂರಿಸಿ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ, ಒಂದು ಸ್ವಲ್ಪ ಕಣ್ಣು ಮುಚ್ಚಿಸಿ, ಸ್ವಲ್ಪ ನೀರು ಕೊಟ್ಟು ಅವನಿಗೆ ಮಾಡಿದ್ರೆ ಅವೇರ್ನೆಸ್ ಒಂದು ರೀತಿ ಏನಾಗುತ್ತೆ, ಆ ನಿಯಂತ್ರಣದಲ್ಲಿ ಇರಲ್ಲ. ಸ್ವನಿಯಂತ್ರಣ, ಸ್ವ ನಿರ್ವಹಣೆ ಅದು ವಿಫಲ ಆಗಿರುತ್ತೆ. ಸೊ ಅದನ್ನು ಮಾಡಬಹುದು ಈ ಪರ್ಯಾಯ ವ್ಯವಸ್ಥೆ. ಇದು ಆಮೇಲೆ ಮಲ್ಟಿಗ್ರೇಡ್ ಟೀಚಿಂಗ್, ಬಹುವರ್ಗ ಬೋಧನೆ ನಮ್ಮ ಶಾಲೆಗಳಲ್ಲಿ ಬಹಳ ಕಡೆ ಇದೆ. ಅಂಥ ಸಮಯದಲ್ಲಿ ಯಾವ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು. ಕೆಲವು ಸಾರಿ ನಾನು ಗಮನಿಸಿದ್ದೀನಿ, 4, 7ನೇ ತರಗತಿ ಮಾಡ್ಕೊತಾರೆ ಕೆಲವರು. ಅಂದರೆ ಒಂದೇ ಕ್ಲಾಸಲ್ಲಿ. ಯಾಕೆ ಅಂದರೆ ಒಂದೇ ಸಬ್ಜೆಕ್ಟ್, ನಾನು 4ನೇ ಕ್ಲಾಸ್ಗೆ ಇದೇ ಸಬ್ಜೆಕ್ಟ್ ತೊಗೊತೀನಿ, 7ಕ್ಕೂ ಇದೇ ಸಬ್ಜೆಕ್ಟ್ ತೊಗೊತೀನಿ, ಅದಕ್ಕೆ ನಾನು 2 ಸೇರಿಸ್ಕೊಂಡು ನಾನು ಪಾಠ ಮಾಡ್ತೀನಿ. ಇದು ಸರಿ ಹೋಗಲ್ಲ. 4ನೇ ತರಗತಿ 5ನೇ ತರಗತಿ ಸೇರಿಕೊಂಡ್ರೆ ಅಥವಾ 6, 7 ಈ ಥರ ತೊಗೊಂಡ್ರೆ ಅಲ್ಲಿ ಒಂದು ವಿಷಯಗಳನ್ನು ಹೊಂದಾಣಿಕೆ ಮಾಡ್ಕೊಂಡು ಕಲಿಸ್ಲಿಕ್ಕೆ ಸ್ವಲ್ಪ ಅವಕಾಶ ಆಗುತ್ತೆ. ಸೊ ಇದು ಜೊತೆಗೆ ಈ ಪರ್ಯಾಯ ಒಂದು ಕ್ಲಾಸಲ್ಲಿ ಏನೇನು ಮಾಡ್ಬೋದು ಅನ್ನೋವಂಥದ್ದು. ಈಗ ನಾನು ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡಿದ್ದೀನಿ ಅಂತಂದಾಗ ಮಕ್ಕಳಿಗೆ ಪಾಠದ ಜೊತೆಗೆ ಬೇರೆ ಬೇರೆ ವಿಷಯಗಳು ರುಚಿಸುತ್ತೆ. ಅವ್ರಿಗೆ ಕತೆ ಹೇಳತಕ್ಕಂಥದ್ದು, ಒಂದು ಚಿಕ್ಕದಾದ ಕತೆ ಹೇಳುವಂಥದ್ದು, ಮಕ್ಕಳಿಗೆ ಕತೆ ಹೇಳೋದನ್ನು ರೂಢಿ ಮಾಡೋವಂಥದ್ದು. ಅವ್ರಿಗೆ ಕಥೆಯನ್ನು ಕಲಿಸಿ, ಎಷ್ಟೋ ಮಕ್ಕಳಿಗೆ ನೀವು ಕತೆ ಹೇಳೋದನ್ನು ರೂಢಿ ಮಾಡಿಸಿದ್ರೆ ಕಥೆಯನ್ನು ಕೇಳಿ ನೆನಪಿನಾಗ ಇಟ್ಕೊಂಡು, ನಮಗಿನ್ನ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ಮಕ್ಕಳಿಗೆ. ಕತೆ ಅಂದರೆ ತುಂಬ ಇಷ್ಟ ಅವ್ರಿಗೆ. ಫ್ಯಾಂಟಸಿ, ಆ ಒಂದು ಕಲ್ಪನಾ ಲೋಕ ಅವರಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಅವ್ರ ಕತೆ ಹೇಳ್ತಾರೆ. ಆ ಕಥೆಯನ್ನು ಹೇಳ್ಬೋದು, ಚಿತ್ರ ಬರೆಯೋದಕ್ಕೆ ಹೇಳ್ಬೋದು ಅವ್ರಿಗೆ ಫ್ರೀ ಪೀರಿಯಡ್ ಇದ್ದಾಗ ಅಥವಾ ಶಿಕ್ಷಕರು ಬರದೇ ಇದ್ದಾಗ. ಇದು ಕಲಿಕೆ ಜೊತೆಗೆ ಮಾಡ್ಬೋದು, ಇಡೀ ದಿನ ಮಾಡಬೇಕು ಅಂತಲ್ಲ. ಜೊತೆಗೆ ಸ್ಪೆಲ್ಲಿಂಗ್ ಕಾಂಪಿಟೇಷನ್ ಮಾಡ್ಬೋದು. ಅದನ್ನು ಒಂದೊಂದು ಸರಿ ಮಾಡಿ ಇದು ಮಾಡಿಸ್ಬೇಕಷ್ಟೇ. ಮುಖ್ಯವಾಗಿ ಲೆಕ್ಕ ಹಾಕ್ಸ್ಬೋದು, ಮಗ್ಗಿನ ಹೇಳಿಸ್ಬೋದು ವಿಶೇಷವಾಗಿ. ಆಮೇಲೆ ಏನಾದರೂ ಬರೆಸ್ಬೋದು, 1 ಪೇಜ್ 2 ಪೇಜ್ ಹೊಸ ವಿಷಯನ ಓದಿಸ್ತಕ್ಕಂಥದ್ದು. ರೋಲ್ ಪ್ಲೇ ಮಾಡಿಸ್ಬೋದು ಅವ್ರಿಗೆ, ಒಂದು ಚಿಕ್ಕ ನಾಟಕಗಳು. ಬಟ್ ಇವೆಲ್ಲ ನಮ್ಮ ಹತ್ರ ಇಟ್ಕೋಬೇಕು. ಯಾವ ನಾಟಕ ಆಡಿಸ್ಬೇಕು ನಾವು, ಭಾಳ ಎಚ್ಚರಿಕೆಯಿಂದ ಇವೆಲ್ಲ ಮಾಡಿಸ್ಬೇಕಾದ್ರೆ ನಮ್ಮ ಚೌಕಟ್ಟಿನೊಳಗಿರುವಂತಹ ಪಾತ್ರಗಳನ್ನು, ಒಂದು ಕಿರು ನಾಟಕಗಳನ್ನ ತಗೋಬೇಕು. ರಸಪ್ರಶ್ನೆ ಮಾಡಿಸ್ತಕ್ಕಂಥದ್ದು, ಆಮೇಲೆ ಜನರಲ್ ನಾಲೆಡ್ಜು, ಸಾಮಾನ್ಯ ಜ್ಞಾನ, ನೈತಿಕ ಒಂದು ಕಥೆಗಳು ಹೇಳುವಂಥದ್ದು. ಸೊ ಇವನ್ನ ಮಕ್ಕಳು ಶಾಂತವಾಗಿ, ಶಿಸ್ತಿನಿಂದ, ಸಂತೋಷದಿಂದ ಅವರು ಕಲಿಯೋದನ್ನು ತರಗತಿ ಒಳಗೆ ಶಿಕ್ಷಕರಿರಲಿ ಇಲ್ಲದೇ ಇರಲಿ, ಶಾಲೆಯಲ್ಲಿ ತರಗತಿಯಲ್ಲಿ ಅವ್ರಿಗೆ ಖುಷಿ ಸಿಗುತ್ತೆ. ನೋಡಿ, ಇದು ಏನು ಅಂದರೆ, ನಾನು ನಿನ್ನೆನೂ ಸಹ ಒಂದು ಹೌ ಚಿಲ್ಡ್ರನ್ ಲರ್ನ್ ಅನ್ನುವಂಥ ಒಂದು
ಇದನ್ನು ತೊಗೊಂಡಿದ್ದೆ, ರಾಮಕೃಷ್ಣಾಶ್ರಮದಲ್ಲಿ ನನ್ನ ತರಬೇತಿ ಇತ್ತು. ಇದನ್ನು ಹೇಳಿದೆ ನಾನು, ಶಾಲೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಂತೋಷದಿಂದ ಕಲಿಸಬೇಕು. ಇಬ್ಬರಿಗೂ ಅದು ಇಟ್ಸ್ ಎ ಪ್ಲೇಸ್ ಆಫ್ ಹ್ಯಾಪಿನೆಸ್, ಇಟ್ಸ್ ಎ ಪ್ಲೇಸ್ ಆಫ್ ಜಾಯ್. ಟೀಚಿಂಗ್ ಅಂಡ್ ಲರ್ನಿಂಗ್ ಇಸ್ ದ ಆಕ್ಟಿವಿಟಿ ಆಫ್ ಜಾಯ್, ಇಸ್ ದ ಪ್ರೋಸೆಸ್ ಆಫ್ ಜಾಯ್ ಅಂಡ್ ಹ್ಯಾಪಿನೆಸ್. ಇದು ಇಬ್ಬರಿಗೂ ಆದರೆ, ಇಬ್ಬರಿಗೂ ಸ್ಕೂಲ್ ಬಿಟ್ಟು ಹೋಗ್ಬೇಕಾದ್ರೆ ಏನೋ ತುಂಬ ಖುಷಿ ಏನಿರಲ್ಲ. ಟೀಚರ್ಗೂ ಶಾಲೆ ಬಿಟ್ಟು ಮುಂಚೆನೇ ಹೋಗ್ಬೇಕು ಅಂತ ಅನ್ಸೋಂಥದ್ದು, ಮಕ್ಕಳಿಗಂತೂ ಸ್ಕೂಲ್ ಬಿಟ್ಬಿಟ್ರೆ ಓಡ್ಬಿಡ್ತಾರೆ. ಎಲ್ಲೋ ಕೆಲವು ಶಾಲೆಗಳಲ್ಲಿ ಅವರು ಸ್ಕೂಲ್ ಹೊರಗಡೆನೇ ಆಟ ಆಡ್ತಿರ್ತಾರೆ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಕೆಲವು ಶಾಲೆಗಳಲ್ಲಿ ಅವ್ರ ಸ್ಕೂಲ್ ಅಂದರೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ, ಶಾಲೆಗೂ ಮುಂಚೆನೇ ಬಂದಿರ್ತಾರೆ, ಕಲಿತಾ ಇರ್ತಾರೆ ಅವರು. ಇದನ್ನು ನಾವು ಮಾಡ್ಬೋದು. ಆಮೇಲೆ ಕಾನ್ಸೆಪ್ಟ್ ಮ್ಯಾಪ್, ಮೈಂಡ್ ಮ್ಯಾಪ್ ಅಂತ ಇದೆ. ಇದು ಒಂದು ಚಿಕ್ಕದು ಅನಿಸುತ್ತೆ ನಿಮಗೆ. ಒಂದು ಕೆಲವು ಶಿಕ್ಷಕರು ನೀವು ಮಾಡ್ತಾ ಇರ್ಬೋದು, ಒಂದು ಪಾಠ ಆದಮೇಲೆ ಅದರ ಒಂದು ಮುಖ್ಯಾಂಶಗಳನ್ನು ಒಂದು ಮ್ಯಾಪ್, ನಕ್ಷೆಯ ರೂಪದಲ್ಲಿ ಅದನ್ನು ಚಿತ್ರಿಸುವುದನ್ನು ಕಲಿಸ್ತಕ್ಕಂಥದ್ದು. ನಾವು ಮೊದಲು ಕಲಿತು ಮಕ್ಕಳಿಗೆ ತೋರಿಸಿ ಸೆಂಟ್ರಲ್ ಕಾನ್ಸೆಪ್ಟ್ ಮಧ್ಯೆ ಬರುತ್ತೆ, ಉಳಿದಿದ್ದೆಲ್ಲ ಬ್ರ್ಯಾಂಚ್ ಔಟ್ ಆಗುತ್ತೆ. ಫ್ಲೋ ಚಾರ್ಟ್ ಇರ್ಬೋದು, ಅಥವಾ ಸರ್ಕಲ್ಸನ್ನು ಮಾಡಿ ಕನೆಕ್ಷನ್ಸ್ ಕೊಡೋದಿರ್ಬೋದು, ಆಮೇಲೆ ಅದರಲ್ಲಿ ಚಿಕ್ಕದಾಗಿ ಬರೆಯುವಂಥದ್ದು ಇರ್ಬೋದು. ಸೊ ಇದನ್ನು ಮಕ್ಕಳಿಗೆ ಕಲಿಸಿ ನಾವೇ ಎಲ್ಲ ಮಾಡಬಾರ್ದು. ನಾವು ಕಲಿತ್ಬಿಟ್ಟು ಮಕ್ಕಳಿಗೆ ಒಂದು ಟಾಪಿಕ್ಕು, ಒಂದು ಯೂನಿಟ್ಟು, ಒಂದು ಕಾನ್ಸೆಪ್ಟನ್ನು ಕೊಟ್ಟು ನೀವು ಅದನ್ನು ಮಾಡಿ ಅಂತ ಹೇಳಿದ್ರೆ ಅವರು ನೀಟಾಗಿ ಮಾಡೋದನ್ನು ಕಲಿತಾರೆ. ಅವರು ತುಂಬ ಚೆನ್ನಾಗಿ ಅವ್ರಿಗೆ ಆ ಒಂದು ಕಲಿಕೆ ಆಗುತ್ತೆ, ಒಳ್ಳೆಯ ಒಂದು ಪರಿಣಾಮ ಬೀರುತ್ತಿದೆ. ಇದನ್ನು ಬೇಕಾದ್ರೆ ಮಾಡಿ ನೋಡಿ ನೀವು. ಮೈಂಡ್ ಮ್ಯಾಪ್ ಯಾಕೆ ಅಂದರೆ, ಅವರ್ ಲರ್ನಿಂಗ್ ಹ್ಯಾಪನ್ಸ್ ಆ್ಯಸ್ ಅ ಹೋಲ್ ಆ್ಯಂಡ್ ದೆನ್ ಆ್ಯಸ್ ಪಾರ್ಟ್ಸ್. ಮಕ್ಕಳು ಕಲಿಯೋದು ಹಾಗೆ ಇಡಿಯಾಗಿ ಕಲಿತಾರೆ, ಆಮೇಲೆ ಬಿಡಿ ಬಿಡಿಯಾಗಿ ಅದನ್ನು ಅವಲೋಕಿಸ್ತಾರೆ, ಆಮೇಲೆ ಇಡಿಯಾಗಿ ಗ್ರಹಿಸ್ತಾರೆ. ಇಡಿ, ಬಿಡಿ, ಇಡಿ, ಹೋಲ್, ಪಾರ್ಟ್ಸ್, ಹೋಲ್. ಸೊ ಇದನ್ನು ನಾವು ಮಾಡಬೇಕಾದ್ರೆ ಮಕ್ಕಳಿಗೆ ಸಮಗ್ರ ಕಲ್ಪನೆ ಕೊಡಬೇಕು. ಮೊದಲು ಒಂದು ಯೂನಿಟ್, ಒಂದು ಅಧ್ಯಾಯ ಅಂತ ಹೇಳಿದ್ರೆ ಅದರಲ್ಲಿ ಏನೇನು ಬರ್ತವೆ ಅಂತ ಮೊದಲೇ ಹೇಳ್ಬಿಡ್ಬೇಕು. ಆಮೇಲೆ ಬಿಡಿ ಬಿಡಿ ಏನೇನು ಬರುತ್ತೆ ಅಂತ ಹೇಳ್ಬೇಕು. ಮೊದಲು ಒಂದು ಯೂನಿಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲೇ ಇದನ್ನು ಮಾಡಿಬಿಡ್ಬೋದು ನಾವು. ಆಮೇಲೆ ಬಿಡಿ ಬಿಡಿಯಾಗಿ ಹಿಂಗಿದ್ರು ನಾವು ಪಾಠ ಮಾಡ್ತೀವಿ, ಮತ್ತೆ ಇಡಿಯಾಗಿ ಇನ್ನೂ ಒಂದು ಮಾಡ್ಬೋದು. ಒಂದು ತರಗತಿ ಬೋಧನೆ ಆದಮೇಲೆ, ಇವತ್ತು ಈಗ ಒಂದು ಕ್ಲಾಸ್ ಆಯ್ತು ನಂದು, ಆ ಕ್ಲಾಸ್ ಆಗ್ತಿದ್ದಾಗೇ ನಾವೇನು ಮಾಡ್ತೀವಿ, 35-40 ನಿಮಿಷ ಪಾಠ ಮಾಡಿ ಬಂದುಬಿಡ್ತೀವಿ ನಾವು. ಕಲಿಕೆ ಒಂದು ಕ್ರೋಢೀಕರಣ ಆಗಲ್ಲ. ಎಷ್ಟೋ ಸಾರಿ ಏನು ಮಾಡಬಹುದು ಅಂದರೆ, ಒಂದು 3 ನಿಮಿಷ ಸಮಯ ಉಳಿಸ್ಕೊಂಡು ಮಕ್ಕಳಿಗೆ 1 ನಿಮಿಷ ಟೈಮ್ ಕೊಟ್ಟು, ಅಥವಾ ಒಂದು 5 ನಿಮಿಷ ಉಳಿಸ್ಕೊಂಡು ಕಣ್ಣು ಮುಚ್ಚಿಸಿ ನೆನಪಿಸ್ಕೊಳ್ಳಿ, ನಾನು ಇವತ್ತೇನೇನು ಪಾಠ ಮಾಡಿದೆ, ಈ ಅವಧಿಯಲ್ಲಿ ಏನು ಪಾಠ ಮಾಡಿದೆ ನೆನಪಿಸ್ಕೊಳ್ಳಿ. ಉಳಿದ ಸ್ವಲ್ಪ ಹೊತ್ತಾದಮೇಲೆ ಒಬ್ಬೊಬ್ಬರು ಒಂದೊಂದು 5-5 ಸೆಕೆಂಡಲ್ಲಿ ಒಂದೊಂದು ಪಾಯಿಂಟ್ಸ್ ಅಷ್ಟೇ, ನಾವು ಫ್ರೇಸ್, ಪೂರ್ತಿ ವಾಕ್ಯ ಅಲ್ಲ, ಹೇಳಿ ನೀವು ಅಂತ ಎಲ್ಲರ ಹತ್ರ ಒಂದು 3 ನಿಮಿಷದಲ್ಲಿ ಹೇಳಿಸ್ತಕ್ಕಂಥದ್ದು. ಒಂದು ದಿವಸ ಅದನ್ನು ಮಾಡ್ಬೋದು. ಇನ್ನೊಂದು ದಿವಸ ಒಂದು ಹಾಳೆ ತೊಗೊಂಡು ಬರೀರಿ, 5 ನಿಮಿಷದಲ್ಲಿ ಬರೀರಿ. ಒಂದು ಅಧ್ಯಾಯ ಮುಗಿಯುತ್ತೆ, ಆವಾಗಲೇ ಕಣ್ಣು ಮುಚ್ಚಿಸಿ, ಒಂದು ಇಡೀ ಯೂನಿಟ್ ಮುಗಿದ ಮೇಲೆ ಕಣ್ಣು ಮುಚ್ಚಿಸಿ ನೋಡಿ, ನೀವು ಇದನ್ನು, ಈ ಯೂನಿಟ್ ಆಯಿತು, ಈ ಅಧ್ಯಾಯ ಆಯಿತು, ಈ ಅಧ್ಯಾಯದಲ್ಲಿ ಏನೇನು ಕಲ್ತಿದ್ದೀರ ಜ್ಞಾಪಿಸ್ಕೊಳ್ಳಿ. ಅಲ್ಲೇ ಮನೆಯಲ್ಲಿ ಓದಿ ಮಾಡಿಸೋದು ಬೇರೆ, ತರಗತಿಯಲ್ಲಿ 15 ನಿಮಿಷದಲ್ಲಿ ಜ್ಞಾಪಿಸ್ಕೊಂಡು ಏನು ನೆನಪಿದೆಯೋ ಅದನ್ನು ಬರೀರಿ ಮುಚ್ಚಿಟ್ಟು. ಆಮೇಲೆ ಅಕ್ಕಪಕ್ಕ ಇರೋರಿಗೆ ಅದನ್ನು ಶೇರ್ ಮಾಡ್ಕೊಳಕ್ಕೆ ಹೇಳ್ಬೋದು, ಅಥವಾ ಅವ್ರದ್ದು ಇವ್ರು ನೋಡೋದು, ಅವ್ರು ನೋಡೋದು. ಕೆಲವ್ರದನ್ನು ರ್ಯಾಂಡಮ್ ಆಗಿ ಶಿಕ್ಷಕರು ನೋಡಿ ಆಮೇಲೆ ಕನ್ಸಲ್ಟೇಷನ್ ಮಕ್ಕಳ ಹತ್ರನೇ ಹೇಳ್ಸೋಂಥದ್ದು. ನೋಡಿ ಎಷ್ಟಾಯಿತು ಅಲ್ಲಿ ಅಂತ ಹೇಳಿದ್ರೆ, ಒಂದು ಕಲಿತಂತಹ ಎಲ್ಲ ವಿಷಯಗಳನ್ನು ಜ್ಞಾಪಿಸ್ಕೊಂಡ್ರು, ಅದರಲ್ಲಿ ಕೆಲವು ಅಂಶಗಳು ಏನು ನೆನಪಿಗಿದೆಯೋ ಅದನ್ನು ಬರೆದ್ರು, ಆಮೇಲೆ ಚರ್ಚೆ ಮಾಡಿದ್ರು ಪಕ್ಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಜೊತೆಗೆ, ಆಮೇಲೆ ಅಭಿವ್ಯಕ್ತಿ ಮಾಡಿದ್ರು, ಅಂದರೆ ಎಕ್ಸ್ಪ್ರೆಸ್ ಮಾಡಿದ್ರು, ಹೇಳಿದ್ರು, ಅದನ್ನು ಬೇರೆಯವರು ಹೇಳೋದನ್ನು ಕೇಳಿಸ್ಕೊಂಡ್ರು. ಸೊ ಇದು ಪಾರ್ಟಿಸಿಪೇಷನ್ ಇನ್ ಲರ್ನಿಂಗ್ ಪ್ರೋಸೆಸ್. ಮಕ್ಕಳನ್ನು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಒಳಗೊಳ್ಳುವಂತೆ ಮಾಡ್ಕೊಳ್ತಕ್ಕಂಥದ್ದು. ಅಂದರೆ ಅವ್ರನ್ನ ಕಲಿಕೆಯಲ್ಲಿ, ಬರವಣಿಗೆಯಲ್ಲಿ, ಅಭಿವ್ಯಕ್ತಿಯಲ್ಲಿ, ನೆನಪಿಸ್ಕೊಳ್ಳೋದ್ರಲ್ಲಿ ಇದು ಆಗಬೇಕು. ನಮ್ಮಲ್ಲಿ ಎಷ್ಟೋ ಸಾರಿ ಹೆಚ್ಚು ಪ್ಯಾಸಿವ್ ಲರ್ನಿಂಗ್ ಇರುತ್ತೆ, ಅದಾಗಬಾರ್ದು ಅನ್ನೋದು. ಕನ್ಸಾಲಿಡೇಷನ್ ಆಫ್ ಲರ್ನಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಬಗ್ಗೆನೂ ಸಹ ನಾವು FLN ಅದ್ರ ಕಡೆಯೂ ಸಹ ನಾವು ಗಮನವನ್ನು ಹರಿಸ್ಬೇಕಾಗತ್ತೆ ಅನ್ನುವಂಥದ್ದು. ಭಾಳ ಮುಖ್ಯವಾಗಿ ದಿನಕ್ಕೊಂದು ಪುಟ ಬರೆಸ್ತಕ್ಕಂಥದ್ದು,
ಓದಿಸ್ತಕ್ಕಂಥದ್ದು, ಮಗ್ಗಿ ಮಾಡಿಸ್ತಕ್ಕಂಥದ್ದು, ಲೆಕ್ಕ ಮಾಡಿಸ್ತಕ್ಕಂಥದ್ದು, ಒಂದು ಚಿಕ್ಕದಾಗಿ 10 ನಿಮಿಷದಲ್ಲೇ 5 ನಿಮಿಷದಲ್ಲೇ ಎಲ್ಲ ಶಿಕ್ಷಕರು ಜವಾಬ್ದಾರಿ ತೊಗೊಂಡು ಮಾಡಿದ್ರೆ FLN ತುಂಬ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಕಪ್ಪು ಹೊಲಿಗೆಯನ್ನು ಯಾವ ರೀತಿ ಬಳಸ್ತಕ್ಕಂಥದ್ದು. ಎಷ್ಟೋ ಸಾರಿ ನಾವು ಗ್ರೀನ್ ಬೋರ್ಡ್ ಅಥವಾ ಬ್ಲ್ಯಾಕ್ ಬೋರ್ಡನ್ನು ನಾವು ಯಾವ ರೀತಿ ಬಳಸ್ತೇವೆ. ಸೊ ಯೂಶ್ವಲ್ ಆಗಿ ನಾವು ಒಂದು ಕಡೆ ಅದನ್ನು ಭಾಗ ಮಾಡಿ 1/3 ಒಂದು ಕಡೆ ಹಾಕಿ ಮಕ್ಕಳು ಹೇಳಿರೋದನ್ನೆಲ್ಲ ಒಂದು ಕಡೆಗೆ ಅದನ್ನು ಪಟ್ಟಿ ಮಾಡುವಂಥದ್ದು, ಆಮೇಲೆ ಮೇಯ್ನ್ ಥೀಮಲ್ಲಿ ಮಾಡುವಂಥದ್ದು ಎಲ್ಲ ಬರೆದ್ಬಿಟ್ಟು ನೀಟಾಗಿ ಅದನ್ನು ಮುಗಿಸಿದ ಮೇಲೆ ಅದನ್ನು ನಾವೇ ಸ್ವಚ್ಛ ಮಾಡುವಂಥದ್ದು ಶಿಕ್ಷಕರು. ಎಷ್ಟು ಸಾರಿ ಬಿಟ್ಟು ಹೋಗ್ಬಿಡ್ತೀವಿ ನಾವು. ಅದು ಒಂದು ಮೌಲ್ಯ, ಅದಕ್ಕೊಂದು ಸಂದೇಶವನ್ನು ಅದು ಕೊಡುತ್ತೆ ಅನ್ನುವಂಥದ್ದು. ಆಮೇಲೆ ಸಮಯ ಪಾಲನೆ ಮಾಡುವಂಥದ್ದು. ನಾವು ಸಮಯ ಪಾಲನೆ ಮಾಡೋದನ್ನು ನೋಡಿದಾಗ ಮಕ್ಕಳು ಸಮಯ ಪಾಲನೆ ಮಾಡ್ತಾರೆ. ತರಗತಿಗಳನ್ನು ಮುಗಿಸ್ತಕ್ಕಂಥದ್ದು ಸಮಯಕ್ಕೆ ಸರಿಯಾಗಿ ಮುಗಿಸ್ತಕ್ಕಂಥದ್ದು, ಶಾಲೆಗೆ ಹಾಜರಾಗ್ತಕ್ಕಂಥದ್ದು ಸಮಯಕ್ಕೆ ಸರಿಯಾಗಿ. ಈ ಒಂದು ಟೈಮ್ ಕಾನ್ಷಿಯಸ್ಸನ್ನು ನಾವು ಬೆಳೆಸ್ಕೊಳ್ಳೋವಂಥದ್ದೇನಿದೆ ಅದು ಬಹಳ ಮುಖ್ಯವಾಗುತ್ತೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರೋಂಥದ್ದು, ಒಂದು ಚಿಕ್ಕದಾಗಿರೋವಂಥದ್ದು ನಾವೆಲ್ಲ ಮಾಡ್ಬೋದಾಗಿರೋವಂಥದ್ದು. ನಾವು ಶಾಲೆಗೆ ಬರಬೇಕಾದ್ರೆ ನಾವೆಲ್ಲ ರೆಡಿ ಆಗಿಬಿಟ್ಟು ಏನೇ ಒಂದು ಒಳ್ಳೆಯ ಒಂದು ದಿರಿಸನ್ನು, ಒಂದು ಉಡುಪನ್ನು ಧರಿಸಿ ನಾವು ಬರ್ತೇವೆ. ಆದರೆ ಉಡುಪಿನ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾಗಿ ಒಂದು ಆರ್ನಮೆಂಟ್, ಒಂದು ಆಭರಣ ಧರಿಸುವಂಥದ್ದು ಭಾಳ ಮುಖ್ಯ. ಕಿರುನಗೆಯ ಆಭರಣ, ಒಂದು ಸ್ಮೈಲ್. ಆ ಆಭರಣವನ್ನು ನೀವು ಮನೆಯಿಂದ ನೀವು ನಿಮ್ಮ ಒಂದು ಉಡುಪಿನ ಹಾಕ್ಕೊಂಡ್ರ ಮೇಲೆ ಅದ್ರ ಜೊತೆಗೆ ನೀವು ಅದನ್ನು ಧರಿಸಿ ಬರಲಿಲ್ಲ ಅಂದರೆ ನಾವು ಎಷ್ಟೋ ಸಾರಿ ನಾವು ಮುಖವನ್ನು ತುಂಬ ಗಂಟೆ ಹಾಕ್ಕೊಂಡು ಅಥವಾ ಏನೋ ಒಂದು ಕಳೆದೋಗಿರೋ ಒಂದು ಭಾವದಲ್ಲಿರೋದಕ್ಕಿಂತ ಮಕ್ಕಳ ಜೊತೆಗೆ ಅದನ್ನು ಒಂದು ಸ್ಮೈಲನ್ನು ಮಾಡಿದ್ರೆ ದೇ ವಿಲ್ ಸ್ಮೈಲ್ ಬ್ಯಾಕ್. ಶಿಕ್ಷಕರ ಜೊತೆಗೆ ನಗ್ತಕ್ಕಂಥದ್ದು. ಸೊ ಇದು ಎಕ್ಸ್ಚೇಂಜ್ ಆಫ್ ಸ್ಮೈಲ್ಸ್ ಆಲ್ವೇಸ್ ಕ್ರಿಯೇಟ್ಸ್ ಪಾಸಿಟಿವ್ ಎನ್ವೈರನ್ಮೆಂಟ್. ನಮ್ಮ ಎನ್ವೈರನ್ಮೆಂಟ್ನ, ನಮ್ಮ ಪರಿಸರವನ್ನು ಒಂದು ಸರಳ ಮಾಡುತ್ತೆ, ಒಂದು ರೀತಿಯಲ್ಲಿ ಮುದಗೊಳಿಸುತ್ತೆ, ಅದು ನಿರಾಳ ಮಾಡುತ್ತೆ. ಅದು ಆ ಗಂಭೀರ್ಯದ ಒಂದು ಇದೇನಿರುತ್ತಲ್ಲ ಅದನ್ನು ತುಂಬ ಫ್ಲೆಕ್ಸಿಬಲ್ ಮಾಡುತ್ತೆ. ನಮ್ಮ ಕಲಿಕೆಗೆ ಭಾಳ ಫ್ಲೆಕ್ಸಿಬಿಲಿಟಿ ಭಾಳ ಇಂಪಾರ್ಟೆಂಟು, ಬಹಳ ಪ್ರಾಮುಖ್ಯತೆ ಇದೆ. ಸೊ ಇದನ್ನು ನಾವು ಗಮನ ಹರಿಸ್ತಕ್ಕಂಥದ್ದು. ಶಿಕ್ಷಕರ ಜೊತೆಗೂ ಖುಷಿಯಿಂದ ಇರ್ತಕ್ಕಂಥದ್ದು. ಎಷ್ಟೋ ಸಾರಿ ನಾವೇನು ಮಾಡಿಬಿಡ್ತೀವಿ, ಶಿಕ್ಷಕರ ಜೊತೆಗೆ ನಾವು ಅಷ್ಟು ಏನೋ ಒಂದು ಸಣ್ಣ ಮನಸ್ತಾಪ ಆಗಿರುತ್ತೆ. ಅವರೇ ಏನೋ ಒಂದಿರ್ತಾರೆ, ನಾವೋ ಏನೋ ಒಂದಿರ್ತೀವಿ, ನಾವಿಲ್ಲ ಅದನ್ನು ಇಟ್ಕೊಂಡ್ಬಿಟ್ಟಿರ್ತೀವಿ. ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ ನಾವು. ಸೊ ನಾವು ಅದನ್ನು ನಿರಾಳ ಆಗ್ಬೇಕು, ನಾವು ಹಗುರ ಆಗ್ಬೇಕಲ್ವಾ. ಅದಾಗಬೇಕು ಅಂತ ಹೇಳಿದ್ರೆ ಮರಿಬೇಕಾಗತ್ತೆ. ಒಂದು ಸ್ಮೈಲ್ ಮಾಡಿಬಿಟ್ರೆ ಅವರು ಸ್ಮೈಲ್ ಮಾಡಿದ್ರೆ ಮುಗದೇ ಹೋಯ್ತದು. ಅವ್ರದ್ದೇ ತಪ್ಪಿರಲಿ, ನಮ್ಮದೇ ತಪ್ಪಿರಲಿ, ಅಹಂಕಾರಗಳನ್ನು ತೊರೆಯುವಂಥದ್ದೇನಿದೆ. ಇದು ಸಣ್ಣ ವಿಷಯ ನೋಡ್ಲಿಕ್ಕೆ ಸಣ್ಣ ವಿಷಯ, ಬಹಳ ದೊಡ್ಡ ವಿಷಯನೂ ಕೂಡ. ಎಲ್ಲವೂ ಅಷ್ಟೇ. ಏನೇನು ಸಣ್ಣ ವಿಷಯ ಅನ್ಕೊಂತೀವೋ, ನಗದು ಏನು ಸರ್ ಅದು ಅದೇನು ದೊಡ್ಡ ವಿಷಯ ಅಲ್ಲಲ್ಲ, ಭಾಳ ಸಣ್ಣ ವಿಷಯನೇ ಅದು. ಮನಸ್ಸು ಮಾಡಿದ್ರೆ ಸಣ್ಣ ವಿಷಯ, ಮಾಡಲಿಲ್ಲ ಅಂದರೆ ಭಾಳ ದೊಡ್ಡ ವಿಷಯ, ನಗಕ್ಕೆ ಆಗಲ್ಲ ನಮಗೆ. ಹಾಗೆ ಕ್ಷಮಿಸ್ತಕ್ಕಂಥದ್ದು, ಫರ್ಗಿವ್ ಅಂಡ್ ಫರ್ಗೆಟ್ ಆ್ಯಂಡ್ ಮೂವ್ ಆನ್. ಇದು ನಮ್ಮ ಶಾಲೆಯಲ್ಲಿ ಒಂದು ತಂಡ ರಚನೆ ಆಗಬೇಕಾದ್ರೆ ಎಷ್ಟೋ ಶಾಲೆಗಳನ್ನು ನೋಡಿ ನೀವು, ಆ ಶಾಲೆಗಳಲ್ಲಿ ಒಂದು ಒಳ್ಳೆಯ ಪ್ರಗತಿ ಇದೆ ಅಂದರೆ ಆ ಶಾಲೆಯ ಶಿಕ್ಷಕರೆಲ್ಲ ಒಗ್ಗಟ್ಟಾಗಿರ್ತಾರೆ. ಒಂದು ಒಳ್ಳೆಯ ಭ್ರಾತೃತ್ವದ ಭಾವನೆ ಇರುತ್ತೆ ಅವರಲ್ಲಿ, ಒಬ್ರಿಗೊಬ್ರು ಹಚ್ಕೊಂಡು ಕೆಲಸ ಮಾಡ್ತಾರೆ. ಶಾಲೆ ಚೆನ್ನಾಗಿಲ್ಲ ಅಂದರೆ ಬೇಕಾದ್ರೆ ನೀವು ಅಧ್ಯಯನ ಮಾಡಿ ನೋಡಿ, ಆ ಶಾಲೆಯಲ್ಲಿ ಒಂದು ಒಳ್ಳೆಯ ಒಂದು ಬಾಂಧವ್ಯ ಇರಲ್ಲ ಶಿಕ್ಷಕರಲ್ಲಿ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಇದು ಆಗಬಾರ್ದು. ಚಿಕ್ಕ ಪುಟ್ಟ ಮನಸ್ತಾಪನ ನಾವು ದೂರ ಮಾಡುವಂಥದ್ದೇನಿದೆಯಲ್ಲ ಅದು ಬಹಳ ಮುಖ್ಯವಾಗಿರೋವಂಥದ್ದು. ಆಮೇಲೆ ಮಕ್ಕಳನ್ನ ಸಮನಾಗಿ ಕಾಣೋಂಥದ್ದು. ಸರ್ ನಾವೆಲ್ಲರನ್ನೂ ಸಮನಾಗಿ ಕಾಣ್ತೀವಿ, ಆದರೆ ನಾವು ಆಳವಾಗಿ ನೋಡಿದಾಗ ಎಷ್ಟೋ ಸಾರಿ ನಾವು ಬೇಕಾದ್ರೆ ನೀವು ಅದನ್ನು ಅಂತರಾವಲೋಕನವನ್ನು ಮಾಡ್ಕೊಂಡು ನೋಡಿ, ತುಂಬ ಸ್ಮಾರ್ಟ್ ಇರೋ ಮಕ್ಕಳು, ತುಂಬ ಜಾಣ ಮಕ್ಕಳು, ಬ್ಯೂಟಿಫುಲ್ ಆ್ಯಂಡ್ ಹ್ಯಾಂಡ್ಸಮ್ ಮಕ್ಕಳಿಗೆ ನಾವು ಹೆಚ್ಚು ಗಮನ ಕೊಡ್ತೀವಿ. ನಾವು ತಕ್ಷಣಕ್ಕೆ ಉತ್ತರ ಹೇಳೋಂಥ ಮಕ್ಕಳು, ಅವರಿಗೆ ನಾವು ಹೆಚ್ಚು ಪ್ರಾಧಾನ್ಯತೆ ಕೊಡ್ತೀವಿ, ಅವರಿಗೆ ಹೆಚ್ಚು ಗಮನ ಕೊಡ್ತೀವಿ, ಅವ್ರಿಗೆ ಹೆಚ್ಚು ಪ್ರಶಂಸೆ ಕೊಡ್ತೀವಿ, ಅವ್ರ ಕಡೆ ಹೆಚ್ಚು ನೋಡ್ತೀವಿ ನಾವು. ಇದನ್ನು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನೀವು. ಬೇರೆಯವ್ರಿಗೆ ಅವಕಾಶ ಕಮ್ಮಿ ಕೊಡ್ತೀವಿ. ಸರ್ ನಾವು ಅವಕಾಶ ಕೊಟ್ಟರು ಭಾಗವಹಿಸಲ್ಲ, ಇಟ್ಸ್ ನಾಟ್ ರೈಟ್, ಇದು ಸರಿಯಲ್ಲ. ಯಾಕೆಂದರೆ ಅವಕಾಶ ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ನಾವು ಎಷ್ಟೋ ಸಾರಿ ಅವಕಾಶ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಿರಲ್ಲ. ಇದೆಲ್ಲವೂ ಸಹ ಏನಿದೆ ಅಗೋಚರವಾಗಿರುತ್ತೀವಿ. ಇದು ನಮಗೆ ಕಣ್ಣಿಗೆ ಕಾಣದೇ ಇರೋ ಥರ ನಾವೆಲ್ಲ ಅದನ್ನು ಒಪ್ಕೊಂಡ್ಬಿಟ್ಟಿರ್ತೀವಿ. ನಾವು ಅದನ್ನು
ಇದನ್ನು ನಾವು ಮಾಡುವಂಥದ್ದೇನಿದೆಯಲ್ಲ ಬಹಳ ಮುಖ್ಯವಾಗಿ ಎಲ್ಲ ಮಕ್ಕಳಿಗೂ ಸಹ ಸಮನಾಗಿ ಕಾಣುವಂಥದ್ದು, ಅವರೆಲ್ಲರನ್ನೂ ಸಮನಾಗಿ ಪರಿಗಣಿಸ್ತಕ್ಕಂಥದ್ದು, ಎಲ್ಲರಿಗೂ ಪ್ರಶ್ನೆ ಕೇಳೋದಿರ್ಬೋದು, ಪ್ರೋತ್ಸಾಹ ಕೊಡೋದಿರ್ಬೋದು, ಅವ್ರನ್ನ ಭಾಗವಹಿಸುವಂತೆ ಮಾಡೋದು. ಕೆಲವು ಸಾರಿ ಗಮನಿಸಿ ನೋಡಿ, ಸ್ಪೋರ್ಟ್ಸಲ್ಲಿ ಕೆಲವರಿಗೆ ಅವಕಾಶ ಸಿಗ್ತಿರುತ್ತೆ, ಗೇಮ್ಸಲ್ಲಿ ಕೆಲವರಿಗೆ ಅವಕಾಶ ಸಿಗ್ತಿರುತ್ತೆ, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಕೆಲವರಿಗೆ ಸಿಗ್ತಿರುತ್ತೆ, ಪ್ರೋತ್ಸಾಹ ಬೇರೆಯವ್ರಿಗೆ ಇರೋದೇ ಇಲ್ಲ. ಇದು ತುಂಬ ಚಿಕ್ಕ ವಿಷಯ. ಯಾರೋ ನೀವೊಂದು ತರಬೇತಿ ಮಾಡಿ ನೋಡಿ, ನಾನು ತರಬೇತಿ ಮಾಡಿ ನೋಡಿದಾಗ ಯಾರೂ ಎಲ್ಲರೂ ಮಾತಾಡಿಸ್ಬೇಕು ಅಂತ ನನ್ನ ಆಸೆ. ಕೆಲವರು ಸ್ವಾಭಾವಿಕವಾಗಿ ಅಂತರ್ಮುಖಲಿರ್ತಾರೆ, ಅವ್ರನ್ನೂ ಮಾತಾಡಿಸ್ಬೇಕು ನಾವು, ಅವರೂ ಓಪನ್ ಅಪ್ ಆಗಬೇಕು. ಆ ಥರ ನನ್ನ ತರಗತಿಯ ಒಳಗಡೆ ನನ್ನ ಪಿರಿಯಡಲ್ಲಿ ಪ್ರತಿ ದಿವಸ ಸಾಧ್ಯ ಆದಷ್ಟು ಮಟ್ಟಿಗೆ ಎಲ್ಲರನ್ನೂ ತೊಡಗಿಸ್ಕೊಳ್ತೀನಿ ನಾನು. ಅದು ನನ್ನ ಯಶಸ್ಸು. ನನ್ನ ಯಶಸ್ಸಿನ ಅಳತೆಗೋಲು ಯಾವುದು ಅಂದರೆ ಎಲ್ಲರೂ ಭಾಗವಹಿಸ್ತಾರೆ. ಕಲಿಕೆಯಲ್ಲಿರ್ಬೋದು, ಪ್ರಶ್ನೆ ಕೇಳೋದ್ರಲ್ಲಿರ್ಬೋದು, ಪ್ರಯೋಗದಲ್ಲಿರ್ಬೋದು, ಚರ್ಚೆಯಲ್ಲಿರ್ಬೋದು ಮತ್ತು ಪ್ರೋತ್ಸಾಹದಲ್ಲಿರ್ಬೋದು. ಯಾರೋ ನಿಮ್ಮನ್ನು ಅಪ್ರೋಚ್ ಮಾಡ್ತಕ್ಕಂಥ ಬರ್ತಾರಲ್ಲ ನಿಮ್ಮ ಹತ್ರ, ಅವ್ರನ್ನಷ್ಟೇ ನಾವು ಗಮನಿಸ್ತೀವಿ ಅಂದರೆ ಅದು ಒಳ್ಳೆಯದಲ್ಲ. ಇನ್ನೊಂದು ಸಹಭಾಗಿತ್ವ ಕಲಿಕೆ ಅಂತ ನಾವು ಚಿಕ್ಕ ಗುಂಪುಗಳನ್ನು ಮಾಡಿ ಕಲಿಸೋಂಥದ್ದೇನಿದೆ, ಗುಂಪುಗಳನ್ನು ಮಾಡುವಂಥದ್ದೇನಿದೆಯಲ್ಲ ಬಹಳ ಒಂದು ಪರಿಣಾಮಕಾರಿ. ಇದು ಇಬ್ಬಿಬ್ಬರದು ಮೂವರದು ಒಂದು ಗುಂಪು, ಇಬ್ಬರದೇ ಒಂದು ಗುಂಪು, ಪೇರಿಂಗ್ ಅಂತೀವಿ ಇದನ್ನು. ಮೂವರದು ಒಂದು ಗುಂಪು, ಅದನ್ನು ಬೇರೆ ಬೇರೆ ಡೈನಾಮಿಕ್ಕಾಗೂ ಮಾಡ್ಬೋದು. ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಥರ ಗುಂಪು ಮಾಡ್ಬೋದು, ಪರ್ಪಸಿವ್ ಗ್ರೂಪ್ ಮಾಡ್ಬೋದು, ರ್ಯಾಂಡಮ್ ಗ್ರೂಪ್ ಮಾಡ್ಬೋದು. ಪರ್ಪಸಿವ್ ಅಂದರೆ ಒಂದು ಜಾಣ ಸ್ವಲ್ಪ ಓದ್ನಲ್ಲಿ ಮುಂದಿರೋವಂಥವ್ರು, ಇನ್ನು ಸ್ವಲ್ಪ ಸಾಧಾರಣ ಇರೋಂಥವ್ರನ್ನ ಸೇರಿಸ್ಕೊಳ್ಳುವಂಥದ್ದು. ರ್ಯಾಂಡಮ್ ಅಂದರೆ 1 2 3 ಹೇಳಿಸ್ಬಿಟ್ಟು ರ್ಯಾಂಡಮ್ ಮಾಡೋವಂಥದ್ದು. ಎಲ್ಲ ಥರ ನಾವು ಪ್ರಯೋಗ ಮಾಡಬೇಕು. ನಾವು ಗಮನಿಸಿ ನೋಡಿ, ಶಿಕ್ಷಕರಾಗಿ ನಾವು ಪ್ರಯೋಗಶೀಲರಾಗಬೇಕು. ಪ್ರತಿ ದಿವಸ ಏನಾದರೂ ಪ್ರಯೋಗ ಮಾಡಬೇಕು ನಾವು. ಈ ಪ್ರಯೋಗ ನಾನು ಈ ವಾರದಲ್ಲಿ ಈ ದಿವಸದಲ್ಲಿ ಏನಾದರೂ ಚಟುವಟಿಕೆ ಮಾಡ್ತೀನ, ಕಲಿಕಾ ಸಂಪನ್ಮೂಲವನ್ನು ನಾನು ಬಳಸ್ಕೊಳ್ತೀನ, ಇದನ್ನು ನಾವು ಮಾಡೋವಂಥದ್ದೇನಿದೆಯಲ್ಲ ಅದು. ಆಮೇಲೆ ಟೆಸ್ಟ್ಗಳು ಮಾಡ್ತೀವಿ ನಾವು, ಅಥವಾ ಇನ್ನೇನೋ ಪ್ರಶ್ನೆ ಕೇಳ್ತೀವಿ, ಉತ್ತರ ಮಕ್ಕಳು ಹೇಳ್ತಾರೆ, ಕೆಲವರು ಹೇಳಲ್ಲ, ಕೆಲವರು ಅಸಂಬದ್ಧವಾಗಿ ಹೇಳ್ತಾರೆ, ಕೆಲವರು ನಮ್ಮ ಮನಸ್ಸಿನ ನೋವಾಗಿ ನಡ್ಕೊಳ್ತಾರೆ. ಅಂಥವ್ರಿಗೆ ನಾವು ಯಾವ ರೀತಿ ಸ್ಪಂದಿಸ್ತೀವಿ, ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನುವಂಥದ್ದು ಭಾಳ ಮುಖ್ಯ. ಮಕ್ಕಳು ಕಮ್ಮಿ ಮಾರ್ಕ್ಸ್ ತಗೊಂಡಾಗ ನಮಗೆ ಗೊತ್ತಿಲ್ಲದೆ ತಕ್ಷಣಕ್ಕೆ ನಮ್ಮ ಬಾಯಲ್ಲಿ ಬಂದ್ಬಿಡುತ್ತೆ, ಯು ಆರ್ ಯೂಸ್ಲೆಸ್, ಯು ಆರ್ ಇಡಿಯೇಟ್ ಬಂದ್ಬಿಡಬಹುದು ನೀವು. ಅದು ಬೇಕಂದ್ರೆ ಯು ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಸ್ವಲ್ಪ ಎಚ್ಚರ, ಇಟ್ಸ್ ವೆರಿ ಸ್ಮಾಲ್ ಥಿಂಗ್. ನಾವು ಮಕ್ಕಳನ್ನು ಲೇಬಲ್ ಮಾಡೋಂಥದ್ದೇನಿದೆ, ಒಂದು ಸೀಲ್ ಹಾಕೋಂಥದ್ದೇನಿದೆಯಲ್ಲ, ಹಣೆಪಟ್ಟಿ ಕಟ್ಟೋದು ತುಂಬ ಅಪಾಯಕಾರಿಯಾಗಿರೋವಂಥದ್ದು. ನಾವು ತರಗತಿ ಒಳಗೆ ಮಕ್ಕಳನ್ನ ಪರಿಶೀಲನೆ ಮಾಡಬೇಕಾದ್ರೆ ಶಿಕ್ಷಕರು ಹೇಳ್ಬಿಡ್ತಾರೆ, ಸರ್ ಅವ್ನಿಗೆ ಆ ಹುಡುಗಿಗೆ ಆ ಹುಡುಗನಿಗೆ ಬರಲ್ಲ. ಟೀಚರ್ ಹೇಳಿದವರು ಮಕ್ಕಳು ಹೇಳ್ಬಿಡ್ತಾರೆ, ಸರ್ ಅವ್ನಿಗೇನೂ ಬರಲ್ಲ ಸರ್ ಅಂತೇಳಿ. ಸೊ ಇದು ತುಂಬ ಸೂಕ್ಷ್ಮವಾದ ವಿಷಯ. ಆ ಮಕ್ಕಳ ಸೆಲ್ಫ್ ಇಮೇಜ್, ಸ್ವಬಿಂಬ ಅಂತೀವಿ ನಾವು, ಅದು ಡ್ಯಾಮೇಜ್ ಆಗ್ಬಿಡುತ್ತದೆ. ನಾವು ಹೇಳಿ ಒಂದು 10 ಸರಿ ಹೇಳ್ಬಿಟ್ರೆ ಸಾಕು, ಅಥವಾ 3-4 ಸರಿ ಹೇಳಿದ್ರೆ ಅವರು ನಂಬಿಬಿಡ್ತಾರೆ ಅದನ್ನು. ಶಿಕ್ಷಕರು ಹೇಳಿದ್ದಾರೆ ನಾನು ದಡ್ಡ, ಅದು ನಂಬದೇ ಹೋದರೆ ತುಂಬ ಒಳ್ಳೆಯದು, ಅವ್ರು ಬೆಳವಣಿಗೆ ಆಗ್ತಾರೆ. ನಂಬಿಬಿಟ್ರೆ ಮುಗಿದೋಯ್ತು. ಸೊ ಇದು ಆ ಸೆಲ್ಫ್ ಇಮೇಜ್ಗೆ ಕಾರಣ ಆಗುತ್ತೆ. ಇನ್ನೊಂದು ಚಿಕ್ಕದಾಗಿರೋದು ಮಾಡೋಂಥದ್ದು ಏನೆಂದರೆ, ನಾವು ಪೋಷಕರ ಸಭೆ ಕರಿತೀವಿ, ಕರಿಬೇಕು. ನಾವು ಕರೆದಾಗ ಪೋಷಕರಿಗೆ ಮಾತಾಡೋಕ್ಕೆ ಅವಕಾಶ ಕೊಡೋದು. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಸರ್ ಅವ್ರು ಮಾತಾಡಲ್ಲ ಅಂತೀವಿ ನಾವು. ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವ? ಅವರದೇ ಆದ ವಿಧಾನದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವ? ಅವ್ರದೇ ಭಾಷೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವ? ಪೋಷಕರ ಸಭೆ ಮಾಡಿದಾಗ ಅವ್ರ ಟೈಮಿಗೆ ಮಾಡೋದಕ್ಕೆ, ಅವ್ರಿಗೆ ಯಾವ ಟೈಮು ಅದನ್ನು ಮಾಡ್ತಿದ್ದೀವ ನಾವು ಹೇಳ್ಬಿಡ್ತೀವಿ, ಇಲ್ಲ ಅವ್ರು ಮಾತಾಡಲ್ಲ, ಅವ್ರು ಸಭೆಗೆ ಬರಲ್ಲ ಅಂತ. ಒಂದು. ಎರಡನೇ, ಸಭೆಯಲ್ಲಿ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡೋದು. ಮೂರನೇದು, ಆ ಸಭೆಯಲ್ಲಿ ಅವ್ರಿಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಒಂದು ಓದುವ ಮೂಲೆ ಮಾಡಿಸಿ ಅಂತ. ನಮ್ಮ ಜಿಲ್ಲೆಯಲ್ಲಿ ಇದನ್ನು ರೀಡಿಂಗ್ ಕಾರ್ನರ್ಸ್ ಮಾಡಿಸ್ತಾ ಇದ್ದೀವಿ ನಾವು. ಸಿಂಪಲ್ ಕಾನ್ಸೆಪ್ಟು ನೋಡಿ. ಇದು ನಾನು ಓದ್ಕೊಳ್ಳೋ ಜಾಗ, ಈ ಗೋಡೆ ಏನಿದೆ ಹಿಂದ್ಗಡೆ ಇದೇ ರೀಡಿಂಗ್ ಕಾರ್ನರ್ ನಂದು. ಅಲ್ಲಿ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳೋದು, ಒಂದು ಸಣ್ಣದ ಒಂದು ಚಾಪೆ, ಮನೇಲಿ ಚಾಪೆ ಇದ್ದರೆ ಚಾಪೆ, ಟೇಬಲ್ ಇದ್ದರೆ ಟೇಬಲ್ಲು, ಒಂದು ಸಣ್ಣದ ಒಂದು ಕುರ್ಚಿ ಇದ್ದರೆ ಕುರ್ಚಿ, ಏನಿದೆಯೋ ಅದನ್ನು ಅಲ್ಲಿ ಬೇರೆ ಬೇರೆ ಚಾರ್ಟ್ಗಳು ಏನಾದರೂ ಸಿಕ್ಕರೆ ಮಕ್ಕಳಿಗೆ ಇರುತ್ತದು. ಅದನ್ನೆಲ್ಲ ಅವ್ರಿಗೆ ಪ್ರೇರಣೆ ಕೊಡುವಂಥ ಒಂದು ನಾಯಕರ, ಸ್ವಾಮಿ ವಿವೇಕಾನಂದರ ಅವ್ರದ್ದಿರ್ಬೋದು, ಅಥವಾ ಕಲಾಂ ಅವ್ರದ್ದಿರ್ಬೋದು, ಯಾರ್ಯಾರ್ದು, ಮಹಾತ್ಮ ಗಾಂಧೀಜಿ ಅವ್ರದ್ದು, ಎಡಿಸನ್, ಯಾರ್ದು ಹಾಕಂತಾರೋ ಒಂದೆರಡು ಫೋಟೋಗಳು, ಒಂದಷ್ಟು ಸೂಕ್ತಿಗಳು, ಒಂದಷ್ಟು ಫಾರ್ಮುಲಾಗಳಿರ್ಬೋದು, ಒಂದಷ್ಟು ಮಗ್ಗಿ ಅಕ್ಷರಗಳದ್ದು, ಅವರವರ ವಯಸ್ಸಿಗೆ ತಕ್ಕ ಹಾಗೆ. ಸೊ ಅದನ್ನು ಹಾಕ್ಕೊಂಡು ಅಲ್ಲಿ ಆ ಸ್ಥಳದಲ್ಲಿ ನಾನು
ಇದು ನನ್ನ ರೀಡಿಂಗ್ ಪ್ಲೇಸ್, ರೀಡಿಂಗ್ ಕಾರ್ನರ್. ಇಲ್ಲಿ ನಾನು ಓದ್ತೀನಿ. ಇದನ್ನು ಪ್ರತಿ ಮನೆಯಲ್ಲಿ ಮಾಡಿಸೋವಂಥದ್ದು, ಪ್ರತಿ ವಿದ್ಯಾರ್ಥಿಯ ಮನೆಯಲ್ಲಿ ರೀಡಿಂಗ್ ಕಾರ್ನರ್ನ ಮಾಡಿಸೋವಂಥದ್ದು. ಪೇರೆಂಟ್ಸ್ ಒಂದು ಗ್ರೂಪ್ ಮಾಡಿ ಅದನ್ನೊಂದು ಫೋಟೋ ಹಾಕ್ರಿ ನೀವು, ವಾರದಲ್ಲಿ 1 ಸರಿ 2 ಸರಿ ಮಕ್ಕಳು ಓದ್ತಾ ಇರೋಂಥದ್ದು ರೂಢಿ ಮಾಡಿಸ್ಬೇಕು. ಇದು ಎಷ್ಟು ಪರಿಣಾಮ ಬೀರುತ್ತೆ ಅಂದರೆ ಅದ್ಭುತ ಪರಿಣಾಮ. ಮಕ್ಕಳ ಒಂದು ಕಲಿಕೆಯ ಒಂದು ಗುಣಮಟ್ಟ ಬಹಳ ಮುಖ್ಯ, ಪ್ರಗತಿಯತ್ತ ಹೋಗುತ್ತೆ ಮತ್ತು ಅದರ ಮೂಲಕವಾಗಿ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಸಾಗುತ್ತೆ ಅನ್ನುವಂಥದ್ದು. ಸೊ ಈ ರೀತಿ ಅನೇಕ, ಈಗಾಗಲೇ ನಾನು 45 ನಿಮಿಷ ಮಾತಾಡಿದ್ದೀನಿ, ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. ಇನ್ನೊಂದು 10-15 ನಿಮಿಷದಲ್ಲಿ ತಾವುಗಳು ಐ ಕ್ಯಾನ್ ಗೋ ಆನ್, ನಾನು ಸುಮ್ಮನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ನಾವೆಲ್ಲ ಮೇಷ್ಟ್ರುಗಳು ತುಂಬ ಚೆನ್ನಾಗಿ ಮಾತಾಡೋದನ್ನು ಜಾಸ್ತಿ ಮಾತಾಡ್ಬಿಡ್ತೀವಿ ನಾವು. ಸೊ ನಾನು ಹೆಚ್ಚು ಹೇಳಿದ್ರೆ ನಿಮಗೂ ಸಹ ಇದಾಗುತ್ತೆ, ಯಾಕಂದರೆ ಇದನ್ನೆಲ್ಲ ಮಾಡ್ತಾ ಇರ್ತೀರಿ. ನಾನು ಬಹಳ ಕುತೂಹಲ ಇರೋದೇನೆಂದರೆ ನಿಮ್ಮಗಳ ಒಂದು ಮಾತನ್ನು ಕೇಳಲಿಕ್ಕೆ. ನೀವು ಏನಾದರೂ ಒಂದು ಚಿಕ್ಕದಾದ ಒಂದು ಪ್ರಯತ್ನದಿಂದ ದೊಡ್ಡವಾದ ಪರಿಣಾಮವನ್ನು, ಪ್ರಭಾವವನ್ನು ನೀವು ಕಂಡುಕೊಂಡಿರೋಂಥ ಉದಾಹರಣೆ ನೀವು ದಯಮಾಡಿ ಶೇರ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಈ ಥರದ್ದು ಅನೇಕ ಚಿಕ್ಕ ಚಿಕ್ಕ ವಿಷಯ ದೊಡ್ಡ ಪಟ್ಟಿನೇ ನಾವುಗಳೇ ಮಾಡಬೇಕು. ಏನೇನು ಮಾಡ್ಬೋದು ನಾವು. ಸ್ವಚ್ಛತೆ ಇರ್ಬೋದು, ಶಿಕ್ಷಣ ಕಲಿಕೆಯ ಗುಣಮಟ್ಟ ಇರಬಹುದು, ಮಿಡ್ ಡೇ ಮೀಲ್ಸ್ ಇರಬಹುದು, ಮಕ್ಕಳ ಅಟೆಂಡೆನ್ಸ್ ಇಂಪ್ರೂವ್ ಮಾಡೋಕ್ಕೆ ಸ್ಮಾಲ್ ಆ್ಯಕ್ಟ್ಸ್, ಕಾರಣಗಳನ್ನು ಕಂಡುಕೊಳ್ತಕ್ಕಂಥದ್ದಿರ್ಬೋದು, ರಿಸಲ್ಟ್ ಇಂಪ್ರೂವ್ಮೆಂಟ್ ಇರ್ಬೋದು. ಇದರಲ್ಲಿ ನಾವು ಏನೇನು ಮಾಡಬೇಕು ಅಂತ ಒಂದು ಪಟ್ಟಿ ಮಾಡಿದ್ರೆ ಅದಾಗುತ್ತೆ. ಈಗ ನಾನು ಇಷ್ಟಕ್ಕೆ ನಿಲ್ಲಿಸ್ತೀನಿ. ಇನ್ನು ಮುಂದೆ ತಾವುಗಳು ಇನ್ನು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸ್ ವಾಟ್ ಎವರ್ ಟೈಮ್ ನನಗೆ ಗೊತ್ತಿಲ್ಲ, ನಮ್ಮ ವ್ಯವಸ್ಥಾಪಕರು, ನಮ್ಮ BO ಸಾಹೇಬ್ರು ಅವ್ರು ಏನು ಹೇಳ್ತಾರೆ ನೋಡ್ಕೊಂಡು ತಾವುಗಳು ನಿಮ್ಮ ಮಾತನ್ನು ಕೇಳೋಕ್ಕೆ ನಾನು ಉತ್ಸುಕವಾಗಿದ್ದೀನಿ. ದಯಮಾಡಿ ತಾವುಗಳು ಒಂದು ಚುಟುಕಾಗಿ ಹೇಳಿದ್ರೆ ಸ್ವಲ್ಪ ಹೆಚ್ಚು ಜನಕ್ಕೆ ಅವಕಾಶ ಸಿಗುತ್ತೆ ಅಂತ ಮಾಡ್ತೀನಿ. ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಇಲ್ಲಿವರೆಗೆ